Today I am sharing with you about because of thy beauty, thy heart lifted up. ನಿನಗೆ ಕೊಡಲ್ಪಟ್ಟಿರುವಂಥ ಸುಂದರತೆಯಿಂದ ನಿನ್ನ ಮನಸ್ಸು ಎತ್ತಲ್ಪಟ್ಟಿದೆ ಅನ್ನುವಂಥ ಸಂದೇಶವನ್ನು ಸಾರ್ತಾರೆ ಸಭಾಪಾಲಕರು. Hallelujah. Hallelujah. Many people, because of thy beauty, their pride. ಅನೇಕರು ತಮ್ಮ ಕೊಡಲ್ಪಟ್ಟಿರುವಂಥ ಆ ಒಂದು ಸೌಂದರ್ಯವನ್ನು ನೋಡಿ ಅವರು ಗರ್ವ ಪಡ್ತಾರೆ. Some are because of their wisdom, their pride. ಕೆಲವರು ಅವರ ಜ್ಞಾನವನ್ನು ನೋಡಿಕೊಂಡು ಅವರು ಗರ್ವ ಪಡ್ತಾರೆ. Some are because of their strength, their pride. ಕೆಲವರು ಅವ್ರಿಗಿರುವಂಥ ಬಲವನ್ನು ನೋಡಿ, ಶಾರೀರಿಕ ಬಲವನ್ನು ಅವರು ಗರ್ವ ಪಡ್ತಾ ಇರ್ತಾರೆ. Some are because of their families. ಕೆಲವರು ಅವರ ಕುಟುಂಬಗಳ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ಗರ್ವ ಪಡ್ತಾ ಇರ್ತಾರೆ. Some are because of their job. ಕೆಲವರು ತಮ್ಮ ಕೆಲಸವನ್ನು ನೋಡಿ ಗರ್ವ ಪಡ್ತಾರೆ. Some are because of their possessions. ಅವರಿಗೆ ಕೊಡಲ್ಪಟ್ಟಿರುವಂಥ ಸ್ವಾಸ್ಥ್ಯವು, ಅದು ಆಸ್ತಿ ಐಶ್ವರ್ಯಗಳನ್ನು ನೋಡಿಕೊಂಡು ಗರ್ವ ಪಡ್ತಾರೆ. They are lifted up, their pride is. ಅವರು ತಮ್ಮನ್ನು ತಾವು ಹೊಗಳು ಅಂದರೆ ಎತ್ತುಕೊಳ್ಳುತ್ತಾರೆ ಮೇಲಕ್ಕೆ, ಅಂದರೆ ಗರ್ವ ಪಡ್ತಾರೆ. If anyone is smart in knowledge, there will be pride. ಯಾರೇ ಒಂದು ಜ್ಞಾನವು ತಿಳುವಳಿಕೆಯಲ್ಲಿ ಚೆನ್ನಾಗಿದ್ರೆ ಅವರು ಅವರ ವಿಷಯಗಳಲ್ಲಿ ಗರ್ವ ಪಡ್ತಾರೆ. Tell to somebody, don't be pride in anything. ಈ ಥರ ಕೇಳ್ರಿ, ಯಾವುದೇ ವಿಷಯಕ್ಕೆ ಗರ್ವ ಪಡುವುದು ಬೇಕಾಗಿಲ್ಲ, ಗರ್ವ ಪಡಬೇಡ. Amen. Amen. Don't be pride in your talents. ನಿನ್ನ ತಲಾಂತುಗಳನ್ನು ನೋಡಿಕೊಂಡು ನೀನು ಗರ್ವ ಪಡಬೇಡ. Amen. Amen. Bible says, ಸತ್ಯವೇದ ಹೇಳುತ್ತದೆ, Christ has made us wisdom unto us. ಕ್ರಿಸ್ತನೇ ನಮಗೆ ಜ್ಞಾನವಾಗಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. Hallelujah. Hallelujah. Christ is our beauty. ಕ್ರಿಸ್ತನೇ ನಮ್ಮ ಸುಂದರತೆ. Christ is our smartness. ಕ್ರಿಸ್ತನೇ ನಮ್ಮ ಒಂದು ಸ್ಮಾರ್ಟ್ ಆಗಿರುವಂತ ವಿಷಯಗಳು ನಮ್ಮ ಜೀವನದಲ್ಲಿ. Christ is our strength. ಕ್ರಿಸ್ತನೇ ನಮ್ಮ ಬಲವಾಗಿದ್ದಾರೆ. Christ is our job. ಕ್ರಿಸ್ತನೇ ನಮ್ಮ ಕೆಲಸವಾಗಿದ್ದಾರೆ. If think like this, how can you will be prideish? ಈ ರೀತಿಯಲ್ಲಿ ಎಲ್ಲ ಆತನಿಂದಲೇ ಅಂತ ನೀನು ಯೋಚಿಸಿದರೆ ಹೇಗೆ ನೀನು ಗರ್ವ ಪಡಲು ಆಗುತ್ತದೆ? But if you think like that, oh, that is my wisdom, that is my knowledge, that is my house, that is my car. ನನ್ನ ಜ್ಞಾನ, ನನ್ನ ತಿಳಿವಳಿಕೆ, ಇದು ನನ್ನ ಕಾರು, ನನ್ನ ಮನೆ, ಈ ರೀತಿಯಲ್ಲಿ ನೀನು ಅದರಲ್ಲೇ ಹೇಳ್ಕೊಳ್ತಾ ಇದ್ರೆ, ಹೆಮ್ಮೆ ಪಡ್ತಾ ಇದ್ರೆ, there will be pride. ಅದು ಗರ್ವವಾಗಿ ಆಗಿಸಲ್ಪಡುತ್ತದೆ. But Christ become our wisdom. ಆದರೆ ಕ್ರಿಸ್ತನೇ ನಮಗೂ ಜ್ಞಾನವಾಗಿದ್ದಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. How many says that Christ is my wisdom? ಕ್ರಿಸ್ತನೇ ನನ್ನ ಜ್ಞಾನವೂ ಆಗಿದ್ದಾರೆ ಅಂತ ಎಷ್ಟು ಜನರು ಹೇಳ್ತೀರಿ? ಆಮೆನ್. If you confess every day, I tell you, your wisdom increase. ನೀನು ಆತನೇ ನನ್ನ ಜ್ಞಾನವಂತ ಹೇಳಿರುವಾಗ ನಿನ್ನ ಜ್ಞಾನವು ಹೆಚ್ಚಾಗುತ್ತದೆ. Every day I am saying, not ಪ್ರತಿದಿನ ನೀನು ಅರಿಕೆ ಮಾಡುವಾಗ ನಿನ್ನ ಜ್ಞಾನವು ಹೆಚ್ಚಾಗುತ್ತದೆ. Hallelujah. Hallelujah. You see wisdom working. ನೀನು ಗಮನಿಸ್ತೀಯಾ ನಿನ್ನ ದೇವರ ಜ್ಞಾನವು ನಿನ್ನಲ್ಲಿ ಕಾರ್ಯ ಮಾಡುವುದು. What you have wisdom, that is not complete. ನೀನು ಕೊಡಲ್ಪಟ್ಟಿರುವಂತಹ ಜ್ಞಾನವು ಎಲ್ಲದು ಸಂಪೂರ್ಣವಾಗಿರುವಂತ ಜ್ಞಾನವಲ್ಲ. Very little you are having. ನಿನಗಿರುವುದು ಸ್ವಲ್ಪ ಮಾತ್ರವೇ ಅಜ್ಞಾನ. When you are saying Christ is my wisdom, ನೀನು ನನ್ನ more will be added. ನನ್ನ ಜ್ಞಾನವು ನನ್ನ ದೇವರೇ ಕ್ರಿಸ್ತನೇ ಅಂತ ಹೇಳುತ್ತಾ ಇರುವಾಗ ಆ ಜ್ಞಾನವು ಹೆಚ್ಚಾಗುತ್ತದೆ. When you get wisdom, I tell you, you can understand. ನೀನು ಆ ಜ್ಞಾನವನ್ನು ಪಡೆದುಕೊಂಡಿದ್ರೆ ನಿನಗೆ ವಿಷಯಗಳು ಅರ್ಥವಾಗುತ್ತವೆ. Many people don't understand their life. ಅನೇಕರಿಗೆ ಅವರ ಜೀವನ ಹೇಗೇನು ಏನು ಅರ್ಥವಾಗುತ್ತಾ ಇಲ್ಲ. They don't understand their family. ಅವರ ಕುಟುಂಬ ಬಗ್ಗೆ ಕೂಡ ಅವ್ರಿಗೆ ಅರ್ಥವಾಗುತ್ತಾ ಇಲ್ಲ. They don't understand what is church. ಸಭೆ ಅಂದ್ರೆ ಏನೋ ಕೂಡ ಅರ್ಥವಾಗುತ್ತಾ ಇಲ್ಲ. But when you understand, ನೀವು you ಅರ್ಥ will ಮಾಡಿಕೊಂಡಿದ್ರೆ praise Jesus. ನೀನು ಯೇಸುವನ್ನು ಸ್ತುತಿಸುತ್ತೀಯಾ? Amen. ಆಮೆನ್. What is the wisdom? ಜ್ಞಾನವಂದ್ರೆ ಏನು? All dictionary in the world don't define wisdom. ಆ ಡಿಕ್ಷನರಿ ಪುಸ್ತಕಗಳು, ಲೋಕದಲ್ಲಿರುವಂಥ ಎಲ್ಲ ಪುಸ್ತಕಗಳು ಕೂಡ ಆ ಜ್ಞಾನವನ್ನ ಬಗ್ಗೆ ವಿವರಿಸುವುದಕ್ಕೆ ಆಗ್ತಾ ಇಲ್ಲ. They don't know what it is. ಆ ಜ್ಞಾನವಂದ್ರೆ ಏನೋ ಆ ಜನರಿಗೆ ಅರ್ಥವಾಗುತ್ತಾ ಇಲ್ಲ. To know what it is, ಆ ದೇವರ ಜ್ಞಾನವೇ ಏನಂತ ತಿಳ್ಕೋಬೇಕಂದ್ರೆ you must know word of God. ನಿನಗೂ ದೇವರ ವಾಕ್ಯವು ಗೊತ್ತಾಗಿರಬೇಕು. Hallelujah. Hallelujah. Tell to somebody, if you want to know wisdom, ನೀನು ಇತರ ಕೇಳಿ, ನೀನು ಜ್ಞಾನವನ್ನು ತಿಳಿದುಕೊಳ್ಳಬೇಕಂದ್ರೆ go to word of God. ದೇವರ ವಾಕ್ಯಕ್ಕೆ ಹೋಗು.
Hallelujah. Hallelujah. Because wisdom comes from God. ಯಾಕಂದ್ರೆ ಜ್ಞಾನವನ್ನುವಂಥದ್ದು ದೇವರಿಂದ ಬರುವಂಥದ್ದು. That's what we must go to His word. ಅದಕ್ಕಾಗಿ ಆತನ ವಾಕ್ಯದೊಳಗೆ ಪ್ರವೇಶಿಸಬೇಕು ನಾವು. Not to your school books. ನೀನು ಪಾಠಶಾಲಾ ಪುಸ್ತಕಗಳಲ್ಲ. Not your degree books or PG books. ನೀನು ಡಿಗ್ರಿ PG ಬುಕ್ಸ್ ಅಲ್ಲ ಜ್ಞಾನವು ಸಿಗುವುದು. You must go to God's word. ದೇವರ ವಾಕ್ಯಕ್ಕೆ ನೀವು ಹೋಗಬೇಕು. I tell you, no schools gives you wisdom. ಯಾವುದೇ ಶಾಲೆಗಳು ಕೂಡ ಜ್ಞಾನವನ್ನು ದೇವರ ಜ್ಞಾನವನ್ನು ಕೊಡಲು ಆಗುವುದಿಲ್ಲ. Not even professors in the world give wisdom. ಪ್ರಪಂಚದಲ್ಲಿರುವಂತ ಪ್ರೊಫೆಸರ್ಸ್ ಕೂಡ ಜ್ಞಾನವನ್ನು ಕೊಡುವುದಕ್ಕೆ ಆಗುವುದಿಲ್ಲ. Wisdom is insight into reality. ಜ್ಞಾನವನ್ನುವಂಥದ್ದು ಅಂತರ್ಯದಲ್ಲಿ ಇರುವಂತ ಸತ್ಯದ ಮೇಲೆ ದೃಷ್ಟಿಸುವಂತ ವಿಷಯವಾಗಿದೆ. Amen. Amen. If you know the reality also, if you don't have insight knowledge, you cannot understand it. ನೀನು What ಅರ್ಥ is the truth? ಮಾಡಿಕೊಳ್ಳಬೇಕಂದ್ರೆ ಆಂತರ್ಯದಲ್ಲಿ ಅಂತರಂಗ ಪುರುಷನಲ್ಲಿ ಆ ಒಂದು ಸಾಮರ್ಥ್ಯವು ಗ್ರಹಿಸುವಂತ ವಿಷಯಗಳು ದೃಷ್ಟಿಸುವಂತ ವಿಷಯಗಳು ನಿನಗಿರಬೇಕು. I tell you, world don't understand what is reality is. ಲೋಕದಲ್ಲಿರುವಂತ ಯಾರು ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ ಸತ್ಯವಂದ್ರೆ ಏನು ಎಂದು. What is truth? ಸತ್ಯವಂದ್ರೆ ಏನು, ರಿಯಾಲಿಟಿ ಅಂದ್ರೆ ಏನು. I tell you, not even Pilate, Rome governor understand that. ರೋಮ ಅಧಿಪತಿಯಾಗಿರುವಂತ ಪಿಲಾತನು ಕೂಡ ಅಧಿಕಾರಿಯಾಗಿರುವ ಸಮಯದಲ್ಲಿ ಸತ್ಯವಂದ್ರೆ ಆಗಿರುವಂತ ವಿಷಯಗಳೇನು ಆತ್ಮೀಯವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಆಗಲಿಲ್ಲ. He asked Jesus, what is the truth? ಯೇಸುವನ್ನು ಆತನು ಕೇಳಿದ್ದಾನೆ, ಸತ್ಯವಂದ್ರೆ ಏನು ಅಂತೆ ಪಿಲಾತನು ಕೇಳಿದನು. Jesus said, I am the truth. ಯೇಸು ಹೇಳಿದ್ದಾರೆ, ನಾನೇ ಸತ್ಯವೆಂದು. Hallelujah. Hallelujah. If your spirit open up to Jesus, you will understand what is the truth. ನಿನ್ನ ಆತ್ಮ ಮನುಷ್ಯನು ಯೇಸುವಿಗೆ ತೆರೆಯುವಾಗ ನೀನು ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀಯೆ, ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುತ್ತೀಯೆ. Amen. ಆಮೆನ್. Did you open your spirit to Jesus? ಯೇಸುಗಾಗಿ ನಿನ್ನ ಆತ್ಮವನ್ನು ತೆರೆದಿದೆಯಾ? Yes. If you open your spirit, I tell you, you will know truth. ನೀನು ನಿನ್ನ ಆತ್ಮವನ್ನು ದೇವರಕ್ಕಾಗಿ ಆ ಯೇಸುಗಾಗಿ ತೆರೆಯುವಾಗ ನಿನಗೂ ಸತ್ಯ ವಿಷಯಗಳು ಅರ್ಥವಾಗುತ್ತವೆ. If anyone know the truth, that will makes him free. ಯಾವುದೇ ಮನುಷ್ಯನು ಸತ್ಯವನ್ನು ಗ್ರಹಿಸುವಾಗ ಆ ಸತ್ಯವು ಅವರನ್ನು ಸ್ವತಂತ್ರನಾಗಿ ಮಾಡುತ್ತದೆ. Hallelujah. Hallelujah. 1 Kings 4th chapter 29th verse says. ಮೊದಲನೇ ಅರಸರು 4ನೇ ಅಧ್ಯಾಯ 29th verse. 29ನೇ ವಚನ ಹೇಳುತ್ತದೆ. Bible says, ಸತ್ಯವೇದ ಹೇಳುತ್ತದೆ, God gave Solomon wisdom and understanding exceeding much. ಸೊಲೊಮೋನ್ ರಾಜನಿಗೆ ದೇವರು ಜ್ಞಾನವನ್ನು ವಿವೇಚನೆಯನ್ನು ಅತಿ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. Hallelujah. Hallelujah. He gave 1,000 bull sacrifice. ಅರಸನು ಸೊಲೊಮೋನ್ ರಾಜನು 1,000 ಸ್ತುತಿ ಬಲಿ ಅರ್ಪಣೆಗಳನ್ನು ಕೊಟ್ಟಿದ್ದಾರೆ. 1,000 sacrifices he given to the Lord. ದೇವರ ಮುಂದೆ ಆತನು 1,000 ಬಲಿ ಅರ್ಪಣೆಗಳನ್ನು ಅರ್ಪಣೆಗಾಗಿ ಕೊಟ್ಟಿದ್ದನು. The same time God appeared to him and asked Solomon, what do you want? ಆ ದಿನನೇ ರಾತ್ರಿ ದೇವರು ಆತನಿಗೆ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ಕೇಳಿದ್ದಾರೆ, ನಿನಗೂ ಏನು ಬೇಕಾಗಿದೆ ಎಂದು. Hallelujah. Hallelujah. He asked God, give me wisdom. ಆತನು ಕೇಳಿದ್ದಾನೆ, ದೇವರೇ ನನಗೆ ಜ್ಞಾನವನ್ನು ಕೊಡಪ್ಪ, I am very young. ನಾನು ಇನ್ನೂ ಯವನಸ್ಥನಾಗಿದ್ದೀನಿ. You made me king. ನೀನೇನೋ ನನ್ನನ್ನು ಅರಸನಾಗಿಟ್ಟಿದಿ. To rule this kingdom I need wisdom. ಈ ರಾಜ್ಯವನ್ನು ನಿನ್ನ ಜನರನ್ನು ಪರಿಪಾಲಿಸುವುದಕ್ಕೆ ನಿನ್ನ ಜ್ಞಾನವು ನನಗೆ ಬೇಕು ಅಂತ ಕೇಳಿದನು. That's what Bible says. God gave wisdom to Solomon and understanding and exceeding much. ಅದಕ್ಕಾಗಿ ದೇವರು ಸೊಲೊಮೋನಕ್ಕೆ ಜ್ಞಾನವನ್ನು ಮತ್ತೆ ಅರ್ಥ ಮಾಡಿಕೊಳ್ಳುವಂತ ವಿವೇಚನೆಯನ್ನು ಕೂಡ ಅತಿ ಸಮೃದ್ಧಿಯಾಗಿ ಒದಗಿಸಿಕೊಟ್ಟನು. Even with a largeness heart given. ಆತನು ಹೃದಯವೆಲ್ಲ ತುಂಬುವ ತನಕ ಆ ಒಂದು ಜ್ಞಾನವು ವಿವೇಚನ ಆತನಿಗೆ ಕೊಡಲ್ಪಟ್ಟಿದೆ. Amen. Amen. That's what I tell you. There is no one wise in the Old Testament than Solomon. ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಸೊಲೊಮೋನ್ ರಾಜನಕ್ಕಿಂತ ಯಾರು ಕೂಡ ಜ್ಞಾನವಂತರಿದ್ದಿಲ್ಲ. Hallelujah. Hallelujah. Not in New Testament. ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ಜ್ಞಾನವಂತರು ಸೊಲೊಮೋನಕ್ಕಿಂತ ಹೆಚ್ಚಾಗಿ ಇದ್ದಿಲ್ಲ. Jesus said,
ಯೇಸು ಹೇಳಿದ್ದಾರೆ, Greater than Solomon is here. ಸೊಲೊಮೋನಕ್ಕಿಂತ ದೊಡ್ಡವನು ಇಲ್ಲಿದ್ದಾನೆ ಅಂತ ಹೇಳಿದ್ದಾರೆ. Amen. ಆಮೆನ್. Who is greater than Solomon? ಸೊಲೊಮೋನಕ್ಕಿಂತ ಇನ್ನು ದೊಡ್ಡವರು ಯಾರು? Christ Jesus. ಯೇಸು ಕ್ರಿಸ್ತನು. Hallelujah. ಹಲ್ಲೆಲೂಯಾ. That's what Bible says. Ephesians 1 chapter 8 verse. ಎಫೆಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, He hath abounded towards us in all wisdom and prudence. ದೇವರು ನಮ್ಮ ಪರವಾಗಿ ಜ್ಞಾನವನ್ನು ವಿವೇಚನ್ನು ಅತಿ ಸಮೃದ್ಧಿಯಾಗಿ ನಮ್ಮ ಪರವಾಗಿ ಆತನು ಸುರಿಸಿದ್ದಾನೆ. Amen. ಆಮೆನ್. ಅತಿ ಸಮೃದ್ಧಿ Abounded towards us in all wisdom and prudence. ಎಲ್ಲಾ ಜ್ಞಾನವನ್ನು, ಎಲ್ಲಾ ಬುದ್ಧಿಯನ್ನು ನಮ್ಮ ಪರವಾಗಿ ಆತನು ಅತ್ಯಧಿಕವಾಗಿ ಆತನು ಸುರಿಸಿಟ್ಟಿದ್ದಾನೆ. He turned all his wisdom and prudence towards us. ನಮ್ಮ ಪರವಾಗಿ ಆತನ ಜ್ಞಾನವು, ಆತನ ಬುದ್ಧಿ ನಮ್ಮ ಕಡೆ ತಿರುಗಿಸಿದ್ದಾನೆ. ಆಮೆನ್. It is working. ಅದು ಕಾರ್ಯವಾಗುತ್ತಾ ಇದೆ. It is working towards us. ಅದು ನಮ್ಮ ಪರವಾಗಿ ಕಾರ್ಯ ಮಾಡುತ್ತಾ ಇರುವಂತ ಜ್ಞಾನವು ಬುದ್ಧಿ ಆಗಿದೆ. If you want, you can take it. ನೀನು ಬೇಕಾದ್ರೆ ನೀನು ಅದನ್ನು ತೆಗೆದುಕೊಳ್ಳಬಹುದು. Tell to somebody. ಹೇಳ್ರಿ ಬೇರೆಯವರಿಗೆ, God turned his wisdom and prudence towards you. If you want, you can take ದೇವರ it. ಜ್ಞಾನವು, ಬುದ್ಧಿ ಎಲ್ಲ ಅತಿ ಸಮೃದ್ಧಿಯಾಗಿ ನಿನ್ನ ಪರವಾಗಿ ಆತನು ಇಟ್ಟಿದ್ದಾನೆ. ನಿನಗೆ ಬೇಕಂದ್ರೆ ಅದನ್ನು ಸ್ವೀಕರಿಸಿ ತೆಗೆದುಕೊಳ್ಳಬಹುದು. No need of asking. ಕೇಳುವುದು ಏನು ಬೇಕಾಗಿಲ್ಲ. Those who are in Christ, no need of asking. ಕ್ರಿಸ್ತನಲ್ಲಿ ಇರುವಂತ ನೀವು, ಅಪ್ಪ ನನಗೆ ಜ್ಞಾನ ಕೊಡಪ್ಪ ಅಂತ ಕೇಳುವುದು ಬೇಕಾಗಿಲ್ಲ. Take it. ನೀನು ತೆಗೆದುಕೊಳ್ಳಬೇಕು. Many Christians don't know how to take it also. ಅನೇಕರಿಗೆ ಹೇಗೆ ತೆಗೆದುಕೊಳ್ಳಬೇಕು ಕೂಡ ಗೊತ್ತಿಲ್ಲ. If you keep everything eatable, they don't know how to take. ಎಲ್ಲ ಇರುವಂತ ಆಹಾರ ಪದಾರ್ಥಗಳಲ್ಲಿ ಇಟ್ಟಿದ್ರೆ ಹೇಗೆ ತೆಗೆದುಕೊಳ್ಳಬೇಕು ಅವ್ರಿಗೆ ಗೊತ್ತಿಲ್ಲ. Simply they see, but they don't take. ನೋಡ್ತಾರೆ, ಆದರೆ ತೆಗೆದುಕೊಳ್ಳುವುದು, ಸ್ವೀಕರಿಸಿಕೊಳ್ಳುವುದಿಲ್ಲ. You have to say by confession, Christ is my wisdom. ನೀನು ಬಾಯಿ Prove that you can take. ನೀನು ಕ್ರಿಸ್ತನೇ ನನ್ನ ಜ್ಞಾನ ಬಂದಾಗ ಅದನ್ನೇ ಪಡೆದುಕೊಳ್ತಾ ಇದೆ. Amen. Hallelujah. ಹಲ್ಲೆಲೂಯಾ. ಪಡೆದುಕೊಳ್ಳೋದೇ ಅದು ಪಡೆದುಕೊಳ್ಳೋದಂತ ಗೊತ್ತಾಗ್ತಾ ಇಲ್ಲ, ಅದಕ್ಕಾಗಿ ಹೇಳ್ತಾ ಇಲ್ಲ ಜನ. Hallelujah. ಪಡೆದುಕೊಳ್ಳೋದಂದ್ರೆ ಹೇಳೋದು, ಕ್ರೈಸ್ಟ್ ಇಸ್ ಮೈ ವಿಸ್ಡಮ್. ಪಡೆದುಕೊಳ್ಳುವುದಂದ್ರೆ ಬಾಯಿಂದ ಅರಿಕೆ ಮಾಡುವುದು, ಕ್ರಿಸ್ತನೇ ನನ್ನ ಜ್ಞಾನವೆಂದು. Amen. If any eatables is there, when you say that is mine, you are receiving that. ಯಾವುದೇ ತಿನ್ನುವ ಆಹಾರ ಪದಾರ್ಥಗಳಿದ್ರೆ ಅದು ನನ್ನದಂದ್ರೆ ನೀನು ತೆಗೆದುಕೊಳ್ಳುತ್ತೀವಿ. If you don't say that is mine, that is not yours. Somebody will take it. ಒಂದು ವೇಳೆ ಅದು ನಂದಲ್ಲ ಅಂದ್ರೆ ಬೇರೆಯವರು ಬಂದು ತೆಗೆದುಕೊಳ್ತಾರೆ. So Christ is my wisdom means you are saying that Christ's wisdom is mine. ನೀನು ಕ್ರಿಸ್ತನೇ ನನ್ನ ಜ್ಞಾನವನ್ನುವಾಗ ಅದು ನನ್ನದು ಅಂತ ನೀನು ಹೇಳ್ತಾ ಇದ್ದೀ. Hallelujah. So that is nothing but you are received. ಅದರ ಅರ್ಥ ಏನಂದ್ರೆ ಅದನ್ನು ನೀನು ಸ್ವೀಕರಿಸಿಕೊಂಡಿದ್ದೀ. How many times you say that much you receive it? ಎಷ್ಟು ಸಮಯಗಳು ನೀನು ಹೇಳ್ಕೊಂಡ್ರೆ ಅಷ್ಟು ನೀನು ಅದನ್ನು ತೆಗೆದುಕೊಂಡಿದ್ದೀಗ. ನಾನು ಒಂದ್ಸತಿ ಹೇಳಿದ್ದೀನಿ, ನಾನು ಒಂದು ಸತಿ ಹೇಳಿದ್ದೀನಿ, ಸ್ವಲ್ಪ ಬಂದಿರ್ತದೆ ಅಷ್ಟೇ. Amen. ಸ್ವಲ್ಪ ಬಂದಿರ್ತದೆ. When you say every day, ಪ್ರತಿದಿನ ನೀನು more ಹೇಳುವಾಗ will be added. ಹೆಚ್ಚು ಜ್ಞಾನವು ನಿನಗೂ ಸೇರುತ್ತದೆ. Hallelujah. Hallelujah. Because God turned his wisdom, prudence towards you. ಯಾಕಂದ್ರೆ ದೇವರು ತನ್ನ ಜ್ಞಾನವನ್ನು, ತನ್ನ ಬುದ್ಧಿಯನ್ನು ನಮ್ಮ ಪರವಾಗಿ ತಿರುಗಿಸಿದ್ದಾನೆ. Tell to somebody, God turned his wisdom, prudence towards me. ದೇವರು ತನ್ನ ಜ್ಞಾನವನ್ನು, ತನ್ನ ಬುದ್ಧಿಯನ್ನು ನನ್ನ ಕಡೆ ತಿರುಗಿಸಿದ್ದಾನೆ. Amen. ಆಮೆನ್. That is mine. ಅದು ನನ್ನದಾಗಿದೆ. Christ is my wisdom. ಕ್ರಿಸ್ತನೇ ನನ್ನ ಜ್ಞಾನವು. Luke 1:17 says, ಲೂಕ 1:17 ಹೇಳುತ್ತದೆ. Here talks about John Baptist. ಇಲ್ಲಿ ದೀಕ್ಷಾಸ್ನಾನ ಕೊಡುವಂತ ಯೋಹಾನನ ಬಗ್ಗೆ ಬರೆಯಲ್ಪಟ್ಟಿದೆ. He is saying about Jesus. ಆತ ಯೇಸುವಿನ ಕುರಿತು ಹೇಳ್ತಾ ಇದ್ದಾರೆ. He turns the hearts of the father to children. ಆತನು ಯೇಸು ಬಂದಾಗ ತನ್ನ ತಂದೆಗಳ ಹೃದಯವನ್ನು ಮಕ್ಕಳ ಕಡೆ ತಿರುಗಿಸ್ತಾನೆ. Disobedient to the wisdom of the just. ಅವಿಧೇಯರನ್ನು ನ್ಯಾಯವಂತರಾಗಿ ಮಾಡುತ್ತಾನೆ. Hallelujah. Wisdom of just means ನ್ಯಾಯವಾಗಿರುವಂತ ಜ್ಞಾನವಂದ್ರೆ wisdom of righteousness. ನೀತಿವಂತರ ಜ್ಞಾನವಾಗಿದೆ ಅದು. Hallelujah. ಹಲ್ಲೆಲೂಯಾ. ನೀತಿಯ ಜ್ಞಾನವಾಗಿದೆ. He turned disobedience to the wisdom of the just. ಆತನು ಅವಿಧೇಯತರನ್ನು ನೀತಿವಂತರಾಗಿ, ನ್ಯಾಯವಂತರಾಗಿ ಮಾಡುತ್ತಾನೆ.
It is a spiritual, it is a special kind of wisdom. ಇದು ಆತ್ಮೀಯವಾಗಿರುವಂತ ಜ್ಞಾನವು, ಇದು ಪ್ರತ್ಯೇಕ ತರವಾಗಿರುವಂತ ಜ್ಞಾನವಾಗಿದೆ. Amen. ಆಮೆನ್. That you will get it only through Jesus. ಈ ಒಂದು ಆತ್ಮೀಯ ಜ್ಞಾನವು ಯೇಸು ಕ್ರಿಸ್ತನಿಂದ ಮಾತ್ರ ನೀನು ಹೊಂದಿಕೊಳ್ಳುತ್ತೀಯ. Otherwise, once in a time we are fools, we don't know anything in this world. ಇಲ್ಲದಿದ್ರೆ ಒಂದಾನೊಂದು ಸಮಯದಲ್ಲಿ ನಾವು ಮೂರ್ಖರಾಗಿದ್ವಿ, ಏನು ಗೊತ್ತಾಗ್ತಾ ಇದ್ದಿಲ್ಲ. But we are saying ourselves we know everything, but nothing we know. ಅವಾಗ ಎಲ್ಲ ನನ್ಗೆ ಗೊತ್ತಂತೀವಿ, ಅದು ಏನು ಗೊತ್ತಿಲ್ಲ. But after coming to Christ only, we know something. ಆದರೆ ಕ್ರಿಸ್ತನಲ್ಲಿ ಬಂದಾಗೆ ನಮಗೂ ವಿಷಯಗಳು ಗೊತ್ತಾಗುತ್ತಾ ಇದೆ. Every day when we are saying Christ is my wisdom, adding more wisdom and we are understanding all things. ಪ್ರತಿದಿನ ಯೇಸು ಕ್ರಿಸ್ತನೇ ನನ್ನ ಜ್ಞಾನವನ್ನುವಾಗ ಹೆಚ್ಚಾಗಿರುವಂತ ಜ್ಞಾನವು ನಿನ್ನದು ಬಂದು ಸೇರುತ್ತದೆ, ನೀನು ಅರ್ಥ ಮಾಡಿಕೊಳ್ಳುವಂತೆ ಆಗುತ್ತದೆ ವಿಷಯಗಳನ್ನು. Hallelujah. Hallelujah. That's what 3rd John, 1st chapter, 3rd verse. ಮೊದಲನೇ ಯೋಹನ್ನು ಅಧ್ಯಾಯ 1 ಇರುತ್ತದೆ, 3ನೇ ವಚನ. Amen. ಆಮೆನ್. Here says, ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, I rejoice greatly. ನಾನು ಬಹಳಷ್ಟು ಆನಂದ ಪಡುತ್ತೇನೆ. Even as thou walkest in the truth. ನೀವು ಸತ್ಯದಲ್ಲಿ ನಡೆಯುವುದರಿಂದ ನನಗೆ ಬಹಳಷ್ಟು ಆನಂದವಿದೆ ಅಂತ ಹೇಳ್ತಾ ಇದ್ದಾರೆ. He's talking about the church. You are walking in the truth. That's what I rejoice greatly. ಇಲ್ಲಿ ಯೋಹಾನ್ ಹೇಳ್ತಾ ಇದ್ದಾನೆ, ಸಭೆಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ನೋಡಿ ಆನಂದ ಪಡ್ತಾ ಇದ್ದೀನಿ, ಬಹಳಷ್ಟು ಆನಂದ ಪಡ್ತಾ ಇದ್ದೀನಿ, ಕಾರಣ ನೀವು ಸತ್ಯದಲ್ಲಿ ನಡೆಯುತ್ತಾ ಇದ್ದೀರಿ ಎಂದು. What is the truth? Wisdom. ಸತ್ಯವಂದ್ರೆ ಏನು? ದೇವರ ಜ್ಞಾನವು ಯೇಸು. You walking in that wisdom. That's what I rejoice. ನೀವು ಸತ್ಯದಲ್ಲಿ, ಜ್ಞಾನದಲ್ಲಿ, ಯೇಸುವಿನಲ್ಲಿ ನಡೆಯುವುದರಿಂದ ನಾನು ಆನಂದ ಪಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. Amen. Amen. If somebody walking in the truth, I tell you, walking in wisdom, parents rejoice greatly. ಯಾರೇ ಆಗಲಿ ಜ್ಞಾನದಲ್ಲಿ ಆ ಸತ್ಯ ವಿಷಯಗಳಲ್ಲಿ ನಡೆಯುತ್ತಾ ಜೀವಿಸ್ತಾ ಇರುವಾಗ ತಂದೆಗಳು ಬಹಳಷ್ಟು ಸಂತೋಷ ಪಡ್ತಾರೆ. Hallelujah. If their children walk in foolishness, they will be very sad. ಮಕ್ಕಳು ಮೂರ್ಖರಾಗಿ ಜೀವನ ಮಾಡ್ತಾ ಇದ್ರೆ ಬಹಳ ದುಃಖ ಅನಿಸ್ತದೆ. That's what John says, I rejoice greatly even as thou walkest in wisdom. ಇಲ್ಲಿ ಯೋಹಾನ್ ಹೇಳ್ತಾ ಇದ್ದಾನೆ ಸಭೆಗೆ, ನಾನು ನಿಮ್ಮನ್ನು ನೋಡಿ ಬಹಳಷ್ಟು ಆನಂದಿಸ್ತಾ ಇದೆ, ನೀವು ಸತ್ಯದಲ್ಲಿ ನಡೆಯುತ್ತಾ ಇದ್ದೀರಿ ಎಂದು. Walking in the truth is a practical wisdom. ಈ ಒಂದು ಸತ್ಯದಲ್ಲಿ ನಡೆಯುವುದು ಅನ್ನುವಂಥದ್ದು ಒಂದು ಪ್ರಾಕ್ಟಿಕಲ್ ಆಗಿ ಅನುಭವ ಪೂರ್ವಕವಾಗಿ ನಡೆಯುತ್ತಾ ಕಾರ್ಯರೂಪದಲ್ಲಿರುವಂತಹ ವಿಷಯವಾಗಿದೆ. This is not knowledge. ಇದು ಸುಮ್ಮನೆ ತಿಳುವಳಿಕೆ ಪಡೆದುಕೊಂಡು ಇರೋದು ಮಾತ್ರ ಅಲ್ಲ ಜ್ಞಾನವಂದ್ರೆ. This is walking in the wisdom. ಈ ಜ್ಞಾನದಲ್ಲಿ ನಡೆಯುವುದಂದ್ರೆ ಆ ವಿಷಯಗಳನ್ನು ಕಾರ್ಯರೂಪದಲ್ಲಿ ಮಾಡುವುದು. Hallelujah. Hallelujah. This is a practical. ಇದು ಕಾರ್ಯರೂಪದಲ್ಲಿ ತೋರಿಸುವುದು, ಮಾಡಿ ತೋರಿಸುವುದು. Somebody completed engineering. ಕೆಲವರು ಇಂಜಿನಿಯರಿಂಗ್ ಮುಗಿಸ್ತಾರೆ, master course they complete, ಮಾಸ್ಟರ್ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ. but when they go to job they don't have any practical wisdom. ಅವರಿಗೆ ಕೆಲಸಕ್ಕೆ ಹೋಗುತ್ತಾರೆ, ಯಾವುದೇ ಕೂಡ ಆ ಒಂದು ಕಾರ್ಯರೂಪದಲ್ಲಿರುವಂತಹ ಅನುಭವ ಜ್ಞಾನವಿರುವುದಿಲ್ಲ. Again they have to go for training. ಮತ್ತೆ ಟ್ರೈನಿಂಗ್ ಹೋಗಬೇಕು ಅವರು. Listen carefully. ಚೆನ್ನಾಗಿ ಕೇಳ್ರಿ. But this is a practical wisdom. ಆದರೆ ಜ್ಞಾನವನ್ನುವಂಥದ್ದು ಕ್ರಿಯಾರೂಪದಲ್ಲಿ ತೋರಿಸುವಂತ ಜ್ಞಾನವಾಗಿದೆ. That's what John says, I rejoice greatly because thou art walking in truth. ಅದಕ್ಕಾಗಿ ಇಲ್ಲಿ ಯೋಹಾನ್ ಹೇಳ್ತಾ ಇದ್ದಾನೆ ಸಭೆಗೆ, ನಾನು ಬಹಳಷ್ಟು ನಿಮ್ಮಲ್ಲಿ ಆನಂದಿಸ್ತಾ ಇದ್ದೇನೆ, ನೀವು ಸತ್ಯದಲ್ಲಿ ನಡೆಯುತ್ತಾ ಇದ್ದೀರಿ ಎಂದು. How many are walking in truth? ಎಷ್ಟು ಜನರು ಸತ್ಯದಲ್ಲಿ ನಡೆಯುತ್ತಾ ಇದ್ದೀರಿ? I tell you, if you speak truth always, ನೀನು ಯಾವಾಗಲೂ ಸತ್ಯ ಮಾತನಾಡಿದರೆ you are walking in practical wisdom. ನೀನು ಆ ಒಂದು ಪ್ರಾಕ್ಟಿಕಲ್ ಆಗಿರುವಂತ ಕಾರ್ಯರೂಪದಲ್ಲಿ ತೋರಿಸುವಂತ ಜ್ಞಾನದಲ್ಲಿ ನೀನು ನಡೀತಾ ಇದ್ದಂತ ಅರ್ಥ. Many don't understand what is practical wisdom. ಅನೇಕರಿಗೆ ಕಾರ್ಯರೂಪದಲ್ಲಿ ತೋರಿಸುವಂತ ಜ್ಞಾನವಂದ್ರೆ ಗೊತ್ತಿಲ್ಲ. Simply unnecessarily they speak lies. ಸುಮ್ಮನೆ ಏನು ಕಾರಣ ಇಲ್ಲದ ನನಗೆ ಸುಳ್ಳು ಹೇಳ್ಬಿಡ್ತಾ ಇರ್ತಾರೆ. ಚಿಕ್ಕ ವಿಷಯಕ್ಕೆ ಸುಳ್ಳು ಹೇಳ್ತಾ ಇರ್ತಾರೆ. ಚಿಕ್ಕ If you walk in truth, ನೀನು ಸತ್ಯದಲ್ಲಿ ನಡೆಯಿದ್ರೆ that is a practical wisdom. ಅದು ಕಾರ್ಯರೂಪದಲ್ಲಿ ತೋರಿಸುವಂತ ಜ್ಞಾನವಾಗಿದೆ. Hallelujah. Hallelujah. Wisdom manifests if you walk in truth. ನೀವು ಸತ್ಯದಲ್ಲಿ ನಡೆಯುವಾಗ ದೇವರ ಜ್ಞಾನವು ಹೊರಗೆ ಕಾಣಿಸಲ್ಪಡುತ್ತದೆ. ತಿಂದಿರ್ತಾರ, ನಾನು ತಿಂದಿಲ್ಲ ಅಂತ ಹೇಳ್ಬಿಡ್ತಾರ. ಆ ಮೂತಿಗೆ ಸ್ವಲ್ಪ ಹಚ್ಕೊಂಡು ಇರ್ತದೆ, ಆದ್ರೆ ಕೂಡ ನಾನು ತಿಂದಿಲ್ಲ. ತಿಂದಿರ್ತಾರೆ, ಯಾರಿಗೆ ಗೊತ್ತಾಗಲಾರ್ದಂಗ ತಿಂದಿದ್ಯಾ ಅಂದ್ರೆ ತಿಂದಿಲ್ಲ ಅಂತ. Walk in truth. Tell to somebody, walk in truth. ಸತ್ಯದಲ್ಲಿ ನಡಿ. Amen. Amen. So when you chose to walk in truth, that is nothing but you are walking in
practical wisdom. ನೀವು ಸತ್ಯವನ್ನು ಆರಿಸಿಕೊಂಡು ಸತ್ಯದಲ್ಲಿ ನಡೀತಾ ಇದ್ರೆ ಅದನ್ನ ಏನಂದ್ರೆ ಕಾರ್ಯರೂಪದಲ್ಲಿ ಇಡುವಂತ ಜ್ಞಾನದಲ್ಲಿ ನೀನು ನಡೀತಾ ಇದೆಯಾ. ಸಂಬಳ ಎಷ್ಟಪ್ಪ ಅಂದರೆ ಅವ್ನು 40,000 ಇರ್ತದೆ, 30,000 ಸಂಬಳ ರೀ ನನಗೆ. ಎದಕ್ಕಂದ್ರೆ ಮತ್ತೆ ಕೇಳ್ತಾನೆ, ಸಾಲ ಕೇಳ್ತಾನೆ ಅಂತ. ಹಲೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಸ್ಟರ್ ನಿಮ್ಮ ಹತ್ರ ಹಣ ಕೇಳಕ್ಕೆ ಸಂಬಳ ಎಷ್ಟು ಅಂತ ಹೇಳೋದಿಲ್ಲ. ಯು ವಿಲ್ ರಿಜಾಯ್ಸ್ ವೆನ್ ಯು ಆರ್ ಬ್ಲೆಸ್ಡ್. ನೀವು ಅತ್ಯಧಿಕವಾಗಿ ಹೆಚ್ಚು ಪಡೆದುಕೊಂಡಿದ್ರೆ ಸಭಾಪಾಲಕರು ಆನಂದಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಪಡೆದುಕೊಂಡೇ ಕಲ್ಲ. ಸೊ ವಾಕ್ ಇನ್ ಪ್ರಾಕ್ಟಿಕಲ್ ವಿಸ್ಡಮ್. ಸತ್ಯವಾಗಿರುವಂತ ಕಾರ್ಯರೂಪದಲ್ಲಿ ತೋರಿಸುವಂತ ಜ್ಞಾನದಲ್ಲಿ ನೀನು ನಡಿ. ಎವ್ರಿಬಡಿ ವಿಲ್ ರಿಜಾಯ್ಸ್. ಎಲ್ಲರೂ ಕೂಡ ಆನಂದಿಸ್ತಾರೆ. ದಟ್ಸ್ ವಾಟ್ ಐ ಟೆಲ್ ಯು, ವಿಸ್ಡಮ್ ಇಸ್ ಸೋ ಇಂಪಾರ್ಟೆಂಟ್. ಅದಕ್ಕಾಗಿ ನಾನು ಹೇಳ್ತೇನೆ ಜ್ಞಾನವು ಬಹಳ ಪ್ರಾಮುಖ್ಯವಾದದ್ದು. ಲೂಕ್ 2nd chapter 52nd verse. ಲೂಕ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ. Bible says, ಸತ್ಯವೇದವು ಹೇಳುತ್ತದೆ, Jesus increased in wisdom and structure. ಯೇಸುವು ಜ್ಞಾನದಲ್ಲಿ ದೇಹದಲ್ಲಿ ಅಭಿವೃದ್ಧಿ ಹೊಂದಿದ್ದಾನೆ. How he increased? ಹೇಗೆ ಯಾವ ರೀತಿಯಲ್ಲಿ ಆತನ ಅಭಿವೃದ್ಧಿ ಹೊಂದಿದ್ದಾನೆ? By speaking truth. ಸತ್ಯವನ್ನೇ ಮಾತನಾಡುತ್ತಾ ಅಭಿವೃದ್ಧಿ ಹೊಂದಿದ್ದಾನೆ. Hallelujah. Hallelujah. What all is saying, that is the truth. That's what he increased in ಆತನು wisdom. ಏನು ಹೇಳ್ತಾ ಇದ್ದನು ಅದೇ ಸತ್ಯವಾಗಿದ್ದರಿಂದ ಆತನು ಜ್ಞಾನದಲ್ಲಿ ಬೆಳೆದಿದ್ದನು. ಮನುಷ್ಯ Not only structure, ಆ ಒಂದು ದೇಹದಲ್ಲಿ ಮಾತ್ರವಲ್ಲದೆ he increased in wisdom. ಜ್ಞಾನದಲ್ಲಿ ಕೂಡ ಆತನು ಬೆಳೆದಿದ್ದಾರೆ. ಆಮೆನ್, ಆಮೆನ್. ಸ್ವಲ್ಪ ಜನ ಮನೆಗೆ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಕತ್ತೆ ಬೆಳೆದಾಗ ಬೆಳೆದಿಯಲ್ಲೋ, ಆ ಗ್ಲಾಸಲ್ಲಿ ಇಡಬೇಕು ಗೊತ್ತಿಲ್ಲ ನಿಮಗೆ. ಗ್ಲಾಸ್ ಇಡೋದು ಗೊತ್ತಿಲ್ಲ, ಕತ್ತೆ ಬೆಳೆದು ದಪ್ಪರಾಗಿ ಇರ್ತಾರೆ. ನೋ ಪ್ರಾಕ್ಟಿಕಲ್ ವಿಸ್ಡಮ್. ಅವರಿಗೆ ಸರಿಯಾಗಿರುವಂತ ಕಾರ್ಯರೂಪದಲ್ಲಿ ಇಡುವಂತ ಜ್ಞಾನವಿಲ್ಲ. ಆಮೆನ್. ಸಮ್ ವೈಫ್ಸ್ ಸ್ಕೋಲ್ಡ್ ದೇರ್ ಹಸ್ಬೆಂಡ್ಸ್. ಕೆಲವರು ಹೆಂಡತಿಗಳು ಅವರ ಗಂಡರನ್ನು ಬೈತಾ ಇರ್ತಾರೆ. ಬಿಕಾಸ್ ನೋ ವಿಸ್ಡಮ್. ಯಾಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲ. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? ವಾಕ್ ಇನ್ ಟ್ರೂತ್, ಪ್ರಾಕ್ಟಿಕಲ್ ವಿಸ್ಡಮ್ ಯು ವಿಲ್ ಗೆಟ್ ಇಟ್. ನೀನು ಜ್ಞಾನದಲ್ಲಿ ನಡೆಯುತ್ತಾ ಕಾರ್ಯರೂಪದಲ್ಲಿ ತೋರಿಸುವಂತ ವಿಷಯಗಳು ನಡೆಯುತ್ತಾ ಇರುವ ಜ್ಞಾನದಲ್ಲಿ ನೀನು ಜೀಸಸ್ ಇನ್ಕ್ರೀಸ್ಡ್ ಇನ್ ವಿಸ್ಡಮ್ ಅಂಡ್ ನೀನು ಕೂಡ ಸ್ಟ್ರಕ್ಚರ್. ಅಭಿವೃದ್ಧಿ ಹೊಂದಿದ್ದೀಯಾ. ಯೇಸು ಕ್ರಿಸ್ತನು ಜ್ಞಾನದಲ್ಲಿ ಮತ್ತೆ ದೇಹದಲ್ಲಿ ಬೆಳೆದಿದ್ದಾರೆ. ಐ ಟೆಲ್ ಯು, ಇಫ್ ಯು ಇನ್ಕ್ರೀಸ್ ಇನ್ ವಿಸ್ಡಮ್, ನೀವು ಜ್ಞಾನದಲ್ಲಿ ಬೆಳೆಯುವಾಗ, ಇನ್ ಸ್ಟ್ರಕ್ಚರ್ ಮತ್ತೆ ದೇಹದಲ್ಲಿ ಕೂಡ ಬೆಳೆಯುವಾಗ, ಬೈಬಲ್ ಸೇಸ್, ಸತ್ಯವೇದ ಹೇಳುತ್ತದೆ, he favored with God and favored with man. ದೇವರ ವಾಕ್ಯ ಹೇಳುತ್ತದೆ, ಯೇಸುವು ದೇವರ ದಯೆಯನ್ನು ಮನುಷ್ಯರ ದಯೆಯನ್ನು ಹೊಂದಿಕೊಂಡಿದ್ದಾನೆ. How you will get God's favor? ದೇವರ ಒಂದು ದಯೆ ಹೇಗೆ ಹೊಂದಿಕೊಳ್ಳುತ್ತಿ ನೀನು? Because you are walking in truth. ಸತ್ಯದಲ್ಲಿ ನೀನು ನಡೆಯುತ್ತಾ ಇರುವಾಗ ದೇವರ ದಯೆ ನಿನ್ನ ಮೇಲೆ ಹೆಚ್ಚಾಗುತ್ತದೆ. Not asking a Lord, show me favor. ಅಯ್ಯ ನನಗೆ ನಿನ್ನ ದಯೆ ತೋರಿಸು, ಕರುಣೆ ತೋರಿಸು ಅನ್ನೋಂಥದ್ದು ಬೇಕಾಗಿಲ್ಲ. ಬಹಳ ಜನ ಸುಮ್ಮನೆ ಅಳ್ತಾ ಇರ್ತಾರೆ, ದಯೆ ತೋರಿಸಪ್ಪ, ದಯೆ ತೋರಿಸು, ದಯೆ ತೋರಿಸು, ಅಳುತ್ತಾರೆ. ದಯೆ ತೋರಿಸು. Crying. ನೀವು ದಯಕ್ಕಾಗಿ you will be favored. ಸತ್ಯದಲ್ಲಿ ನೀನು ನಡೆಯುತ್ತಾ ಇರುವಾಗ ನೀನು ದೇವರಿಂದ ದಯೆ ಹೊಂದಿಕೊಳ್ಳುತ್ತಿ. Hallelujah. How to get favor from God? ದೇವರಿಂದ ಹೇಗೆ ದಯಾ ಕರುಣೆ ಹೊಂದಿಕೊಳ್ಳಬೇಕು? God said to Mary, she is favored by me. ದೇವರು ಮರಿಯಳಿಗೆ ಹೇಳಿದ್ದಾನೆ, ಇವರು ನನ್ನಿಂದ ಹೈಲಿ ಫೇವರ್ಡ್, ದಯೆ ಹೊಂದಿದ್ದಾಳೆ ಎಂದು. God said to Daniel, he is highly favored. ದಾನಿಯೇಲನ ಬಗ್ಗೆ ಕೂಡ ದೇವರು ಹೇಳಿದ್ದಾನೆ, ನನ್ನ ಹೆಚ್ಚಾದ ದಯೆಯನ್ನು ಹೊಂದಿಕೊಂಡಿರುವಂತ ಪ್ರಿಯನ. Daniel 1st chapter 7th verse says, ಮೊದಲನೇ ದಾನಿಯೇಲನು 1ನೇ ಅಧ್ಯಾಯ 7ನೇ ವಚನವೇನು ಹೇಳುತ್ತೆ? Daniel purposed in his heart not to defile himself. ತನ್ನನ್ನು ತಾನನು ಒಲಸು ಮಾಡ್ಕೋಬಾರ್ದಂದು ತಾನೇ ತನ್ನ ಹೃದಯದಲ್ಲಿ ನಿಶ್ಚಯ ಮಾಡಿಕೊಂಡನು. He purposed. ಆತನು ಉದ್ದೇಶಪೂರ್ವಕವಾಗಿ ನಿರ್ಣಯ ತೆಗೆದುಕೊಂಡಿದ್ದಾನೆ, to walk in truth. ಸತ್ಯದಲ್ಲೇ ನಾನು ಜೀವಿಸಬೇಕೆಂದು. If you walk in truth, ನೀನು ಸತ್ಯದಲ್ಲೇ ಜೀವಿಸ್ತಾ ಇರುವಾಗ, I tell you, you will be favored by the Lord. ನೀನು ದೇವರಿಂದ ದಯೆ ಹೊಂದಿಕೊಳ್ಳುತ್ತಿ. Amen. 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 Are favored by the Lord. ಎಷ್ಟು ಜನರಿಗೆ ದೇವರ ದಯೆ ಹೊಂದಿಕೊಂಡಿದ್ದಾರೆ? Amen. I tell you, I am favored by the Lord. ನಾನು ಹೇಳ್ತೇನೆ, ನಾನು ದೇವರಿಂದ ದಯೆ ಹೊಂದಿದ್ದೇನೆ. You too also must be favored by the Lord. ನೀವು ಕೂಡ ದೇವರಿಂದ ದಯೆ ಹೊಂದಿಕೊಳ್ಳಬೇಕು. Tell to somebody, if you are not favored by the Lord, walk in the truth, then you will be favored by the ಬೇರೆಯವರು Lord. ಕೇಳ್ರಿ, ನೀನು ಇನ್ನೂ ದೇವರ ದಯೆ ನಿನ್ನ ಮೇಲೆ ಇಲ್ಲ ಅಂದ್ರೆ ಸತ್ಯದಲ್ಲಿ ನಡೆಯುತ್ತಾ ಜೀವಿಸ್ತಾ ಇರು, ದೇವರ ದಯೆ ನಿನ್ನ ಮೇಲೆ ಬರುತ್ತದೆ. ಸ್ವಲ್ಪ ಜನ ಸುಳ್ಳು ಹೇಳ್ತಾರೆ, ಅದನ್ನೇ ಸತ್ಯ ರೀತಿಯಲ್ಲಿ ಅವ್ರು ಜಗಳ ಆಡ್ತಾ ಇರ್ತಾರೆ. ಕೆಲವರು ಹೇಳೋದೇನೋ ಸುಳ್ಳು, ಮತ್ತೆ ಇದೇ ನಿಜ ಅಂತ ಜಗಳ ಮಾಡ್ತಾರೆ. ಇದು ಕರೆಕ್ಟ್, ಇದೇ ಕರೆಕ್ಟ್ ಅಂತ ಅವ್ರು ಇನ್ನ ಮೂರ್ಖರ ಅಂತ ಹೇಳ್ಬೋದು. ಇನ್ನ ಮೂರ್ಖರ ಅವರು.
Walk in favor with God. ದೇವರೊಂದಿಗೆ ದಯೆ ಹೊಂದಿಕೊಂಡು ನಡಿ. Hallelujah. ಹಲ್ಲೆಲೂಯಾ. How many people are increasing in wisdom? ಎಷ್ಟು ಜನರು ಜ್ಞಾನದಲ್ಲಿ ಬೆಳೆದಿದ್ದಾರೆ. I tell you, I see sometimes 60 years old people, they talk like a 12 years old. ಕೆಲವರು ಸಭಾಪಾಲಕರು ನೋಡಿದ್ದಾರೆ ಅಂತೆ 60 ವರ್ಷ ವಯಸ್ಸಿದ್ರೆ ಕೂಡ 12 ವರ್ಷ ಮಕ್ಕಳು 12 ವರ್ಷಕ್ಕೆ ಎಷ್ಟು ಬುದ್ಧಿ ಇದ್ದಷ್ಟು ಅಷ್ಟು ಮಾತಾಡ್ತಾ ಇರ್ತಾರೆ. 12 ವರ್ಷ ಅವ್ರಿಗೆ ಬುದ್ಧಿ ಇದ್ದಂಗೆ ಮಾತನಾಡ್ತಾ ಇರ್ತಾರೆ ಅಂತ 60 ವರ್ಷ. Some 82 years old like a 22 they talk. ಕೆಲವರಿಗೆ 72 ವರ್ಷ ವಯಸ್ಸಿರ್ತದೆ, 22 ವರ್ಷ ಎಷ್ಟೋ ಅನುಭವ ಇದೆ ಅಂತ ಹೇಳ್ತಾ ಇರ್ತಾರೆ. They talk like a 22, that knowledge, that ಆದ್ರೆ wisdom. ಅಷ್ಟು ಅನುಭವ ಇದೆ ಅಂತಾರೆ, ನೋಡಿದ್ರೆ ಅವರು ಇನ್ನ ಯವನಸ್ಥರಾಗಿರೋದು ಕೂಡ ಮಾತನಾಡೋದಿಲ್ಲ, ಆ ರೀತಿಯಲ್ಲಿ ಇರ್ತದೆ ಅವ್ರಿಗೆ. That means ಅದನ್ನರ್ಥ their wisdom not increased. ಅವರ ಜ್ಞಾನವು ಹೆಚ್ಚಾಗಲಿಲ್ಲ. They lived with their foolishness. ಅವರ ಮೂರ್ಖತನದಿಂದನೇ ಅವರು ಜೀವಿಸಿದ್ದಾರೆ. Bible says, ಸತ್ಯವೇದ ಹೇಳುತ್ತದೆ, Proverbs 22nd chapter 15th verse, ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 15ನೇ ವಚನ, foolishness is bound in the heart of child. ಮಕ್ಕಳ ಹೃದಯದಲ್ಲಿ ಮೂರ್ಖತನವು ಅದು ಸ್ವಭಾವವಾಗಿ ಇರುತ್ತದೆ. But it takes a rod of correction ಆದರೆ ಶಿಕ್ಷೆ to drive it away from him. ಮಕ್ಕಳ ಹೃದಯದಲ್ಲಿ ಮೂರ್ಖತನವಿರುತ್ತದೆ. ಆ ಮೂರ್ಖತನವನ್ನು ತೆಗೆದು ಹಾಕುವುದಕ್ಕೆ ನೀನು ಕೋಲನ್ನು ಉಪಯೋಗಿಸಿ ಅದನ್ನು ಹೊರಗೆ ಹಾಕಬೇಕು. If some people after getting age also they're walking in foolishness, ಕೆಲವರು ವಯಸ್ಸು ದೊಡ್ಡವರಾಗಿದ್ರೆ ಕೂಡ ಇನ್ನ ಮೂರ್ಖದಲ್ಲೇ ನಡೀತಾ ಇರ್ತಾರೆ. maybe nobody helped them ಅವರಿಗೆ ಯಾರು ಕೂಡ ಸಹಾಯ ಮಾಡದೇ ಇದ್ದಿರ್ತಾರೆ, ಹಂಗಾಗಿದ್ದಾರೆ. to correct themselves. ಅವರನ್ನು ಸರಿಪಡಿಸುವುದಕ್ಕೆ ಅವರು ತಪ್ಪು ಮಾಡ್ತಾ ಇರುವಾಗ ಸರಿಪಡಿಸದೆ ಬಿಟ್ಟು ಬಿಟ್ಟಿದ್ದಾರೆ. ಅದಕ್ಕಾಗಿ ವಯಸ್ಸಾಗಿದ್ದ ಕೂಡ ಹಂಗೆ ಮಾತಾಡ್ತಾ ಇರ್ತಾರೆ. Nobody used rod, that's what they are become foolish when they grown up. ಅವರು ಯಾರು ಕೂಡ ಒಂದು ಕೋಲ್ ತೆಗೆದುಕೊಂಡು ಹೊಡೆಯುವುದು ಏನನ್ನು ಶಿಕ್ಷಣ ಮಾಡದೇ ಇದ್ದ ಕಾರಣ ಅವ್ರು ಹಂಗೆ ಬೆಳೆದು ಬಿಟ್ಟು ಅದೇ ಮೂರ್ಖರಾಗಿ. Some children not tasted rod. ಕೆಲವು ಮಕ್ಕಳು ಆ ಒಂದು ಕೋಲನ್ನು ರುಚಿ ನೋಡಲಿಲ್ಲ. I have seen many parents they won't use rods. ಕೆಲವರು ತಂದೆ ತಾಯಿಗಳು ಅಸಲು ಕೋಲನ್ನೇ ಉಪಯೋಗ ಮಾಡಲ್ಲ. I tell you, every children having foolishness. ಪ್ರತಿ ಮಕ್ಕಳ ಕೂಡ ಮೂರ್ಖತನವಿರುತ್ತದೆ. That's what Bible says. ಅದೇ ಸತ್ಯವೇದ ಹೇಳೋದು. But it takes a rod of correction, drive it away from them. ಆದರೆ ಆ ಮೂರ್ಖತನವನ್ನು ಹೊರಗೆ ಹಾಕುವುದಕ್ಕೆ ಬೆತ್ತವನ್ನು ಉಪಯೋಗಿಸಬೇಕು, ಕೋಲನ್ನು ಉಪಯೋಗಿಸಬೇಕು. Hallelujah. ಹಲ್ಲೆಲೂಯಾ. ಬಂಗಾರು ಸರಿಯಾಗತ್ತದ ಹೇಳಿದ್ರೆ ಅದು ಸರಿಯಾಗೋದಿಲ್ಲ. ಅದು ಬಂಗಾರು ಪುಟ್ಟ ಚಿಕ್ಕ ಅಂದ್ರೆ ಯಾವ ಬಂಗಾರ ಸರಿಯಾಗೋದಿಲ್ಲ. ಹುಡುಗಿ Hallelujah. Use the rod of ಕರೆಕ್ಷನ್ ಮಾಡುವಂತ ಕೋಲ ನೀನು ಸ್ವಲ್ಪ ಭಯಪಟ್ಟು ಉಪಯೋಗಿಸಿ ಅದನ್ನು ಮೂರ್ಖತನವನ್ನು ಹೊರಗೆ ಹಾಕು. Hallelujah. ಹಲ್ಲೆಲೂಯಾ. Some parents says ನನ್ನ ಮಗಳಿಗೆ ಹೊಡೆದೇ ಇಲ್ಲಪ್ಪ. ಕೆಲವು ತಂದೆಗಳಿದೆ ಇರ್ತಾರೆ, ನನ್ನ ಮಗಳನ್ನ ಒಂದೇಟು ಕೂಡ ಹೊಡೆದಿಲ್ಲ. ಎಷ್ಟು ವರ್ಷಗಳಾದ್ಮೇಲೆ ಒಂದೇಟು ಹೊಡೆದಿನಿ ಅದಕ್ಕೆ ಅಳ್ತಾ ಇರ್ತಾರೆ. ಎಷ್ಟು ವರ್ಷ ಆದ್ಮೇಲೆ ಒಂದೇಟು ಹೊಡ್ತಾರೆ, ಅವಾಗ ಅಳ್ತಾ ಇರ್ತಾರೆ ಅವರು. ನೀನು ಹೊಡಿಲಿಲ್ಲ ಅಂದ್ರೆ ಅವರ ಜೀವನವೆಲ್ಲವೂ ಅಳಬೇಕಾಗ್ತದೆ. ನೀನು ಈಗ ಕರೆಕ್ಟ್ ಮಾಡಿ ಹೊಡೆಯಲಿಲ್ಲ ಅಂದ್ರೆ ಜೀವನವೆಲ್ಲ ಅವರು ಅಲೆಯಬೇಕು. Because foolishness bound in the heart of the children. ಯಾಕಂದ್ರೆ ಮೂರ್ಖತನವು ಮಕ್ಕಳ ಹೃದಯದಲ್ಲಿ ಅದು ಇರುತ್ತದೆ. Many elders I have seen, they are not corrected by their parents. That's what today also they are suffering. ಈ ದಿನ ನಾವು because of that foolishness. ಇದನ್ನ ಏನ್ ನೋಡ್ತೀವಿ ಅಂದ್ರೆ ಮಕ್ಕಳಾಗಿರುವಾಗ ತಂದೆ ತಾಯಿಗಳು ಯಾರು ಕೂಡ ಅವ್ರು ಕರೆಕ್ಟ್ ಮಾಡಲಿಲ್ಲ, ಸರಿಪಡಿಸಲಿಲ್ಲ. ಈಗ ಕೂಡ ಬೆಳೆದಿದ್ದಾಗ ಅವ್ರು ಕಷ್ಟಪಡ್ತಾನೆ ಇರ್ತಾರೆ, ಮೂರ್ಖತನದಿಂದನೇ ಇರ್ತಾರೆ. Hallelujah. ಹಲ್ಲೆಲೂಯಾ. ಮದುವೆ ಮಾಡ್ಕೊಂಡ ಮೇಲೆ ಆ ಗಂಡ ಮೂರ್ಖರಾಗಿದ್ರೆ ಎಂತಿ ಭರಿಸ್ಬೇಕಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಎಂತಿ ಮೂರ್ಖರಾಗಿದ್ರೆ ಗಂಡ ಭರಿಸ್ಬೇಕು. ಆ ಮೂರ್ಖತನ ಎದಕ್ಕೆ ಹೋಗಿಲ್ಲ, ಅವ್ರ ತಂದೆ ತಾಯಿಗಳು ಕರೆಕ್ಟ್ ಮಾಡಿಲ್ಲ, ಯಾರು ಕೂಡ ಅವ್ರನ್ನು ಕರೆಕ್ಟ್ ಮಾಡಲಿಲ್ಲ. ಅದಕ್ಕಾಗಿ ಆ ಮೂರ್ಖತನ ಹಂಗೇ nobody helped them. ಯಾರು ಕೂಡ ಅವ್ರಿಗೆ ಸಹಾಯ ಮಾಡಲಿಲ್ಲ. That means nobody corrected them. ಅದನ್ನರ್ಥ ಯಾರಿಗೆ ಅವರಿಗೆ ಯಾರು ಸಹಾಯ ಮಾಡಲಿಲ್ಲ, ಕರೆಕ್ಟ್ ಮಾಡಲಿಲ್ಲ, ಸರಿಪಡಿಸಲಿಲ್ಲ. ತಪ್ಪು ಮಾಡ್ತಾ ಇರುವಾಗ They grew up with their foolishness. ಅವರ ಮೂರ್ಖತನದಿಂದನೇ ಅವರು ಬೆಳೆದಿರ್ತಾರೆ. Are you listening what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? I am listening. Adults, they talk foolishness. ಹಿರಿಯರು ಮೂರ್ಖತನವಾಗಿ ಮಾತನಾಡುವುದನ್ನು ಕೇಳಿದಾರಂತೆ ಸಭಾಪಾಲಕರು. They don't know what they are talking. ಅವ್ರು ಏನು ಮಾತನಾಡ್ತಾ ಇದ್ರು ಅವ್ರಿಗೆ ಅರ್ಥವಾಗ್ತಾ ಇಲ್ಲ. Even in Bible, Saul talk was a foolishness. ಸತ್ಯವೇದದಲ್ಲಿ ನೋಡುವಾಗ ಸೌಲು ರಾಜನ ಮಾತುಗಳು ಮೂರ್ಖತನವಾಗಿತ್ತು ಎಲ್ಲ. Because all behavior is a foolishness. ಯಾಕಂದ್ರೆ ಆತನ ಪ್ರವರ್ತನೆ ಎಲ್ಲ ಕೂಡ ಮೂರ್ಖವಾಗಿ ಪ್ರವರ್ತಿಸಿದ್ದಾನೆ. When he wanted to go to war, ಆತನು ಯುದ್ಧಕ್ಕೆ ಹೋಗ್ಬೇಕಂದ್ರೆ he has to give sacrifices, wait for Samuel prophet. ಆತನು ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ
ಸಮುವೇಲ ಪ್ರವಾದಿ ಬಂದು ಅವರ ರಾಜ್ಯದ ಪರವಾಗಿ ದೇವರಿಗೆ ಆ ಒಂದು ಬಲಿ ಅರ್ಪಣೆ ಕೊಡಬೇಕು. Because he's a priest. ಯಾಕಂದ್ರೆ ಸಮುವೇಲ ಪ್ರವಾದಿ ಯಾಜಕನು. He waited for 7 days for Samuel. ಸಮುವೇಲಕ್ಕಾಗಿ ಸೌಲನು 7 ದಿನ ಕಾದಿದ್ದಾನೆ. 7 days passed. 7 ದಿನ ಮುಗಿತ್ತು. When he saw that people are scattered, ಜನರೆಲ್ಲರೂ ಒಬ್ಬೊಬ್ಬರು ಹೋಗ್ಬಿಡ್ತಾ ಇದ್ರಿ. he himself given sacrifice. ಸೌಲನ್ ಏನ್ ಮಾಡಿದ, ನಾನೇ ಮಾಡ್ಬಿಡ್ತೀನಿ ಅಂತ ಮಾಡ್ಬಿಟ್ಟನು. He don't know. With foolishness he did that. ಆತನು ಮೂರ್ಖವಾಗಿ ಆತ್ಮೀಯವಾಗಿ ಗ್ರಹಿಸದೆ ಅದನ್ನು ಮಾಡಿದ್ದಾರೆ. If he gives sacrifice, God don't accept. ಒಂದು ವೇಳೆ ಆತನು ಯಾಜಕನಲ್ಲ, ಆತನು ಆ ಬಲಿ ಅರ್ಪಣೆ ಕೊಟ್ಟಿದ್ರೆ ಕೂಡ ದೇವರು ಅದನ್ನು ಸ್ವೀಕರಿಸುವುದಿಲ್ಲ. In Old Testament only priest has to give sacrifice. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಮಾತ್ರನೇ ಆ ಒಂದು ಬಲಿ ಅರ್ಪಣೆ ಕೊಡ್ತಾರೆ. When Samuel comes, he said, "What foolishness you did." ಸಮುವೇಲ ಬಂದು ಕೂಡಲೇ ಹೇಳಿದಾನೆ, ಏನು ಇಷ್ಟು ಮೂರ್ಖವಾಗಿ ಪ್ರವರ್ತಿಸಿದಿ ನೀನು ಅಂತ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Many people don't know the things of God. They foolishly behave in spiritually. ಅನೇಕರಿಗೆ ಸರಿಯಾಗಿ ವಾಕ್ಯಗಳು ಆತ್ಮೀಯವಾಗಿ ಗ್ರಹಿಸದೇ ಕಾರಣ ಅವರು ಮೂರ್ಖವಾಗಿ ಕಾರ್ಯ ಮಾಡ್ತಾರೆ. We have to understand word of God properly. ನಾವು ದೇವರ ವಾಕ್ಯವನ್ನು ಖಚಿತವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. We have put it word of God in our lives in order, then only that works. ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಒಂದು ಕ್ರಮಕ್ಕೆ ತೆಗೆದುಕೊಂಡು ಬರುವಾಗಲೇ ಅದರಲ್ಲಿ ಕಾರ್ಯವಾಗುತ್ತದೆ. Amen. ಅದೇ ಅವಾಗ If ಕಾರ್ಯವಾಗುತ್ತದೆ. somebody says that I am doing everything right, means that is not right. ಯಾರಾದರೂ ಕೂಡ ನಾನು ಮಾಡೋದೆಲ್ಲ ರೈಟ್ ಕರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ರೈಟ್ ಅಲ್ಲ. Amen. ಆಮೆನ್. They have to check up through the word. ದೇವರ ವಾಕ್ಯದಿಂದ ಚೆಕ್ ಮಾಡ್ಕೋಬೇಕು. Then only the correction will take place. ಅವಾಗ ಮಾತ್ರನೇ ನಮಗೆ ಸರಿಪಡಿಸಿಕೊಳ್ಳುವುದಕ್ಕೆ ಆಗುತ್ತದೆ. Because we are grown up, we have become adults. ನಾವು ಬೆಳೆದಿದ್ದೇವೆ, ಹಿರಿಯರಾಗಿದ್ದೇವೆ. We don't listen to anybody. ಯಾರ ಮಾತು ಕೇಳುವುದಿಲ್ಲ. But go to word of God. At least when God speaks, you are correct yourself. ದೇವರ ವಾಕ್ಯದೊಳಗೆ ಹೋಗ್ರಿ, ದೇವರು ಮಾತನಾಡುವಾಗ ಸರಿಪಡಿಸಿಕೊಳ್ಳ್ರಿ. Amen. ಆಮೆನ್. Even I too also corrected more things when I go to God's word. ದೇವರ ವಾಕ್ಯದೊಳಗೆ ಹೋಗುವಾಗ ಸಭಾಪಾಲಕರು ಕೂಡ ಬಹಳಷ್ಟು ವಿಷಯಗಳನ್ನು ಸರಿಪಡಿಸಿಕೊಂಡಿದ್ದಾರೆ. Yes, I was also with the foolishness only behaved. ಒಂದೊಂದು ಸಮಯದಲ್ಲಿ ಮೂರ್ಖವಾಗಿ ಪ್ರವರ್ತಿಸಿದ್ದಾರೆ. But because of God's word, ದೇವರ that helped me a lot to correct myself. ದೇವರ ವಾಕ್ಯವು ಬಹಳಷ್ಟು ಸಭಾಪಾಲಕರನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. Don't think that everything what you are doing, what you are talking is right. ಎಲ್ಲ ನೀನು ಮಾಡೋದು, ನೀನು ಮಾತನಾಡೋದೆಲ್ಲ ರೈಟ್ ಅಂತ ಯೋಚನೆ ಮಾಡಬೇಡ. Hallelujah. Hallelujah. Some even don't know what they are talking foolishness. ಕೆಲವರಿಗೆ ಅವರು ಏನು ಮಾತನಾಡ್ತಾ ಇದ್ದಾರೆ, ಮೂರ್ಖತನವಾಗಿ ಮಾತನಾಡ್ತಾ ಇರ್ತಾರೆ, ಅದು ಮೂರ್ಖವಂತ ಕೂಡ ಗೊತ್ತಾಗುವುದಿಲ್ಲ ಅವರಿಗೆ. They think that that is only wisdom. ಅವ್ರು ಅನ್ಕೋತಾರೆ ಅದೇ ಜ್ಞಾನ ಅನ್ಕೊಂತಾರೆ. That is not wisdom. ಅದು ಜ್ಞಾನವಲ್ಲ. Hallelujah. Hallelujah. I tell you, some even after Christian also they talk foolishness. ಕ್ರೈಸ್ತವರು ಆದರೂ ಕೂಡ ಕ್ರಿಸ್ತನಲ್ಲಿ ಬಂದ್ರೆ ಕೂಡ ಮೂರ್ಖವಾಗಿ ಮಾತನಾಡ್ತಾ ಇರ್ತಾರೆ ಕೆಲವರು. I tell you, some preachers also, some ministers also they talk foolish. ಕೆಲವು ಪರಿಚರ್ಯ ಮಾಡುವಂತ ಪರಿಚಾರಕರು ಕೂಡ ಅವರು ಮೂರ್ಖತನವಾಗಿ ಮಾತನಾಡ್ತಾ I ಇರ್ತಾರೆ. tell you, that is tragedy. ಅದು ಬಹಳ ವಿಷಾದಕರವಾಗಿರುವಂತ ವಿಷಯ. Somebody has to talk to them through the word of God, then only correction will take ದೇವರ place. ವಾಕ್ಯದಿಂದ ಯಾರೋ ಒಬ್ಬರು ಹೋಗಿ ಅವರಿಗೆ ಮಾತನಾಡುವಾಗ ಮಾತ್ರ ಅವರು ಸರಿಪಡಿಸಿಕೊಳ್ಳುವುದಕ್ಕೆ ಆಗುತ್ತದೆ. Hallelujah. Hallelujah. ಮೊಬೈಲ್ ನೋಡ್ತಾನೆ ಇರ್ತಾರೆ, ಯೂಟ್ಯೂಬ್ ನೋಡ್ತಾನೆ ಇರ್ತಾರೆ, ಹೊಲಸು ವಿಷಯಗಳು. Somebody must talk word of God, then only they correct. ಅವರು ಸುಮ್ಮನೆ ಹೊಲಸು ನೋಡ್ಕೊಂತಾನೆ ಇರ್ತಾರೆ. ಯಾರನ್ನ ಅವನು ಸರಿಪಡಿಸುವುದಕ್ಕೆ ದೇವರ ವಾಕ್ಯವನ್ನು ಹೇಳಿ ತೋರಿಸಿ ಕ್ರಮಪಡಿಸಬೇಕು. Amen. ಆಮೆನ್. ಅವಾಗ ನಿಲ್ಲಿಸ್ತಾರೆ. Somebody to putting ಪಾನ್ ಪರಾಗ even after God saved also. ರಕ್ಷಣೆ ಹೊಂದಿದ್ದಾಗ ಕೂಡ ಪಾನ್ ಪರಾಗ ಹಂಗೆ ಹಾಕೊಂತ ಇರ್ತಾರೆ ಕೆಲವರು. Somebody must use God's word and say them. ಯಾರಾದ್ರೂ ಕೂಡ ದೇವರ ವಾಕ್ಯವನ್ನು ತೋರಿಸಿ ನೋಡು ಹೆಂಗಾಗುತ್ತದೆ ಅಂತ ಹೇಳಬೇಕು. Hallelujah. ಹೋಗ್ಲಿ ಬಿಡಪ್ಪ, ಅವನಸ್ಗೆ ಹೋಗ್ಲಿ ಬಿಡಪ್ಪ, ಸಾಯಲಿಯಪ್ಪ ಅವನು ಹೆಂಗನ್ನ ಹೋಗ್ಲಿ ಅಂತ ಬಿಟ್ಟು ಕೊಡಬಾರ್ದು. Amen. Show the word of God, they will be corrected. ದೇವರ ವಾಕ್ಯವನ್ನು ಅವರಿಗೆ ತೋರಿಸಿ ಸರಿಪಡಿಸಬೇಕು. Hallelujah. Hallelujah. Even I tell you, believers, I tell you, lot of worldly things they are doing. Take the word and correct them. ಅನೇಕ ವಿಶ್ವಾಸಿಗಳು ಬಹಳಷ್ಟು ಲೋಕದ ವಿಷಯಗಳು ಮಾಡ್ತಾ ಇರ್ತಾರೆ. ದೇವರ ವಾಕ್ಯವನ್ನು ತೋರಿಸಿ ಅವರನ್ನು ಸರಿಪಡಿಸಿರಿ. Amen. ಆಮೆನ್. That will help them. ಅದು ಅವರಿಗೆ ಸಹಾಯಕರವಾಗಿರುತ್ತದೆ. Ezekiel 28 chapter 14th verse. ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ. Here God speaking through prophet Ezekiel. ದೇವರು ಇಲ್ಲಿ ಯೆಹೆಜ್ಕೇಲ್ ಪ್ರವಾದಿ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾರೆ. He is addressing to Satan. ಆ ಸಾತಾನನ್ನು ಸಂಬೋಧಿಸಿ ಹೇಳ್ತಾ ಇದ್ದಾನೆ ದೇವರು ಯೆಹೆಜ್ಕೇಲ್ ಪ್ರವಾದಿ ಮುಖಾಂತರ. Prophet is talking to Satan. ಸಾತಾನನಿಗೆ
ಎಹೆಜ್ಕೇಲ್ ಪ್ರವಾದಿ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ. Thou art anointed cherub. ನೀನೇನೋ ಅಭಿಷೇಕಿಸಲ್ಪಟ್ಟಿರುವಂತ ಕೆರೂಬನಾಗಿದಿ. He was anointed cherub. ಸಾತಾನು ಮೊದಲು ಅಭಿಷೇಕಿಸಲ್ಪಟ್ಟಿರುವಂತ ಪ್ರಧಾನ ದೂತನು. When God created him, he is anointed cherub. ದೇವರು ಆತನ್ನು ಉಂಟು ಮಾಡಿರುವಾಗ ಆತನು ಅಭಿಷೇಕಿಸಲ್ಪಟ್ಟಿರುವಂತ ಪ್ರಧಾನ ದೂತನು. That is the highest office. ಅದು ಬಹಳಷ್ಟು ಉನ್ನತ ಮಟ್ಟವಾಗಿರುವಂತ ಕೆಲಸ. God himself saying here, ಇಲ್ಲಿ ದೇವರೇ ಹೇಳ್ತಾ ಇದ್ದಾನೆ ಪ್ರವಾದಿ thou art ಮುಖಾಂತರ, anointed cherub. ನೀನು ಅಭಿಷೇಕಿಸಲ್ಪಟ್ಟಿರುವಂತ ಕೆರೂಬನಾಗಿದಿ. Thou was upon the holy mountain of God, ದೇವರ ಪರಿಶುದ್ಧ ಪರ್ವತದಲ್ಲಿ ನೀನು ನಿವಾಸ ಮಾಡ್ತಾ ಇದೆ. where God dwells. There your access to go there. ದೇವರು ಎಲ್ಲಿ ನಿವಾಸ ಮಾಡ್ತಾ ಇದ್ರು ಅಲ್ಲಿ ನಿನಗೆ ಮಾರ್ಗ ಉಂಟು ಬಂದು ಇರುವುದಕ್ಕೆ. Hallelujah. ಹಲ್ಲೆಲೂಯಾ. He had such a great office. ಅಷ್ಟು ದೊಡ್ಡ ಕಾರ್ಯವನ್ನು ಒಂದು ಕಚೇರಿಯನ್ನು ದೇವರು ಕೊಟ್ಟಿದ್ದಾರೆ. He had access to go to mountain of God. ದೇವರ ಪರಿಶುದ್ಧ ಪರ್ವತ ಮೇಲೆ ಏರಿ ಹೋಗುವುದಕ್ಕೆ ದೇವರು ಅನುಕೂಲ ಕೊಟ್ಟಿದ್ದಾನೆ. He has said thou hast walked up and down in the midst of the stones of fire. ಬೆಂಕಿಯ ಮಧ್ಯದಲ್ಲಿ, ಕಲ್ಲುಗಳ ಮಧ್ಯದಲ್ಲಿ ನೀನು ಮೇಲೆಗೆ ಏರೋದು ಕೆಳಗೆ ಏರೋದು ಕೂಡ ನೀನು ಮಾಡ್ತಾ ಇದ್ದಿ. Amen. ಆಮೆನ್. Hallelujah. ಹಲ್ಲೆಲೂಯಾ. 15th verse said, 15ನೇ ವಚನ ಹೇಳುತ್ತದೆ, thou was perfect in the way from the day thou was created. ನಿನ್ನನ್ನು ಸೃಷ್ಟಿ ಮಾಡಿರುವಾಗ ನೀನು ಸಂಪೂರ್ಣವಾಗಿ ಚೆನ್ನಾಗೇ ಇತ್ತು, ನೀನು ಅದರಲ್ಲಿ ಯಾವುದು ಲೋಪವಿದ್ದಿಲ್ಲ. When God created Satan, ಸಾತಾನನ್ನು, ಲೂಸಿಫರ್ನು ದೇವರು ಸೃಷ್ಟಿ ಮಾಡಿರುವಾಗ his name is Lucifer. ಆತನ ಹೆಸರು ಲೂಸಿಫರ್ ಆಗಿದ್ರು. When ಪ್ರಧಾನ God created him, he was a perfect. ದೇವರು ಉಂಟು ಮಾಡಿರುವಾಗ ಪರಿಪೂರ್ಣನಾಗಿ ಖಚಿತನಾಗಿ ಮಾಡಿದ್ದಾನೆ. He never created Satan. God created Lucifer. ದೇವರು ಸಾತಾನು ಉಂಟು ಮಾಡಲಿಲ್ಲ, ಲೂಸಿಫರ್ ಎಂಬ ಪ್ರಧಾನ ದೂತನಾಗಿ ಆತನ್ನು ಮಾಡಿದ್ದಾನೆ. He created anointed cherub. ಅಭಿಷೇಕಿಸಲ್ಪಟ್ಟಿರುವಂತ ಕೆರೂಬಾಗಿ ಮಾಡಿದ್ದಾನೆ. That's what Bible says. ಅದೇ ಸತ್ಯವೇದ ಹೇಳುವುದು. Bible said thou art perfect in the way when thou art created. ನಾನು ಸೃಷ್ಟಿ ಮಾಡಿರುವಾಗ, ಸೃಷ್ಟಿ ಮಾಡಲ್ಪಟ್ಟಿರುವಂತ ದಿನದಲ್ಲಿ ನೀನು ಸಂಪೂರ್ಣ ಪರಿಪೂರ್ಣರಾಗಿದ್ದಿ. Till the iniquity was found, thou art perfect. ನಿನ್ನಲ್ಲಿ ಅಪರಾಧವು ಕಾಣಿಸುವ ತನಕ ನೀನು ಪರಿಪೂರ್ಣನಾಗೇ ಇದ್ದಿ. Amen. ಆಮೆನ್. When the iniquity found in Lucifer, he becomes Satan. ಲೂಸಿಫರ್ ಜೀವನದಲ್ಲಿ ಅಪರಾಧವನ್ನು ನೋಡಿರುವಾಗ ಆ ಕ್ಷಣದಿಂದ ಅವನು ಸಾತಾನಾಗಿ ಮಾರ್ಪಡಿಸಲ್ಪಟ್ಟನು. What is iniquity? ಅಪರಾಧವಂದ್ರೆ ಏನು? Iniquity is a wickedness and darkness. ಅಪರಾಧವಂದ್ರೆ ದುಷ್ಟತನವು ಮತ್ತೆ ಕತ್ತಲನತನವು. According to word of God, ದೇವರ ವಾಕ್ಯ ಪ್ರಕಾರ iniquity is a objectionable behavior. ಅಪರಾಧವಂದ್ರೆ ದೇವರ ವಾಕ್ಯ ಪ್ರಕಾರವಾಗಿ ಅಭ್ಯಂತರ ಪಡಿಸುವಂತ ಪ್ರವರ್ತನೆ ಇರುವಂತದ್ದು. That means ಅದರ ಅರ್ಥ think himself equal with God. ದೇವರೊಂದಿಗೆ ಆತನೇ ಹೆಚ್ಚಿಸಿಕೊಂಡು ಹಂಗೆ ನಾನು ಅನ್ಕೊಳ್ಳುವಂಥದ್ದು. If somebody not giving thanks to God, that means he himself getting things. ಯಾರಾದರೂ ದೇವರಿಗೆ ಕೃತಜ್ಞತೆ ಕೂಡ ಸಲ್ಲಿಸಲಿಲ್ಲ ಅಂದರೆ, ದೇವರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿಲ್ಲ ಅಂದರೆ ಅದನ್ನ ಅರ್ಥ ಏನಂದ್ರೆ ಅವನವನೇ ಎಲ್ಲ ಪಡೆದುಕೊಳ್ತಾ ಇದ್ದಾನೆ. ನಾನೇ ಕೆಲಸ ಮಾಡ್ತಾ ಇದ್ದೀನಿ, ನಾನೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಪಡೆದುಕೊಳ್ತಾ ಇದ್ದೀನಿ, ನನ್ನ ಕುಟುಂಬ ಅಂತಂದು ಹೇಳಿದ್ರೆ, ನಾಟ್ ಗಿವಿಂಗ್ ಥ್ಯಾಂಕ್ಸ್ ಅಂತಂದು ಹೇಳಿದ್ರೆ ದಟ್ ಅಬ್ಜೆಕ್ಷನಬಲ್ ಬಿಹೇವಿಯರ್. ಆ ರೀತಿಯಲ್ಲಿ ಕೃತಜ್ಞತೆ ಇಲ್ಲದೆ ಇರುವಂತ ಜೀವನ ಇದ್ರೆ ಅದು ಅಭ್ಯಂತರಕರವಾಗಿರುವಂತ ಪ್ರವರ್ತನೆ. ಹಲ್ಲೆಲೂಯಾ. Always you must be thankful to God. ಯಾವಾಗಲೂ ದೇವರಿಗೆ ಕೃತಜ್ಞತೆ ಭಾವವುಳ್ಳವರಾಗಿರಬೇಕು. That's what word of God says. Give thanks to the Lord in everything. ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ ಅಂತಿದೆ. Hallelujah. Hallelujah. In everything give thanks. ಎಲ್ಲಾ ವಿಷಯಗಳಲ್ಲಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಿರಿ. Are you giving thanks to the God in everything? ನಿಮ್ಮ ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಕರ್ತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ? If you are not given thanks, I tell you, that is objectionable behavior. ಒಂದು ವೇಳೆ ಕೃತಜ್ಞತೆ ಸಲ್ಲಿಸದೇ ಇದ್ರೆ ಇದು ಅಭ್ಯಂತರಕರವಾಗಿರುವಂತ ಪ್ರವರ್ತನೆ. ದೇವರ something objectionable behavior found in Satan. ಸಾತಾನಲ್ಲಿ ದೇವರು ಅಭ್ಯಂತರಕರವಾಗಿರುವಂತ ಪ್ರವರ್ತನೆ ನೋಡಿದ್ದಾರೆ. He was anointed cherub before he became devil. ಆತನು ದೆವ್ವನಾಗಿ ಮಾರ್ಪಡಿಸಲ್ಪಡುವುದಕ್ಕೆ ಮುಂಚೆ ಅಭಿಷೇಕಿಸಲ್ಪಟ್ಟಿರುವಂತ ಪ್ರಧಾನ ದೂತನು. Because he was anointed, ಆತನು ಸಾತಾನ ಅಭಿಷೇಕಿಸಲ್ಪಟ್ಟಿದ್ದ ಕಾರಣ he has a power to do what he chose to do. ಆತನು ಏನು ಆರಿಸಿಕೊಳ್ಳುತ್ತಾನೋ ಅದನ್ನು ಮಾಡುವುದಕ್ಕೆ ಆತನಿಗೆ ಶಕ್ತಿ ಇರುತ್ತದೆ, ಶಕ್ತಿ ಉಂಟು. Amen. That anointing, that office given, he has a power what he chose to do. ದೇವರು ಕೊಟ್ಟಿರುವಂತಹ ಒಂದು ಆಫೀಸ್, ಕಚೇರಿ, ಒಂದು ಕೆಲಸ ಅಭಿಷೇಕಿಸಲ್ಪಟ್ಟಿದ್ದ ಕಾರಣ ಅದನ್ನು ಮಾಡುವುದಕ್ಕೆ ಶಕ್ತಿ ಇರುತ್ತದೆ.
But what he did, ಆದ್ರೆ ಏನ್ ಮಾಡಿದನು ಆತನು? he chosen to do wrong. ಆದ್ರೆ ತಪ್ಪಾದನ್ನು ಮಾಡುವುದಕ್ಕೆ ಅದನ್ನು ಆರಿಸಿಕೊಂಡನು. God has anointed me to preach the word of God to you all. ದೇವರ ವಾಕ್ಯವನ್ನು ನಾನು ನಿಮ್ಮೆಲ್ಲರಿಗೆ ಸಾರುವಂತೆ ದೇವರು ನನ್ನನ್ನು ಸಭಾಪಾಲಕರನ್ನು ಅಭಿಷೇಕಿಸಿದ್ದಾರೆ. Why I am here? ಯಾಕೆ ಸಭಾಪಾಲಕರು ಇಲ್ಲಿದ್ದಾರೆ? I want to turn all you towards God. ನಿಮ್ಮೆಲ್ಲರನ್ನು ಕೂಡ ದೇವರ ಕಡೆ ತಿರುಗಿಸುವುದಕ್ಕೆ ಸಭಾಪಾಲಕರಿದ್ದಾರೆ. Not to turn all of you towards me. ನನ್ನ ಕಡೆ ಎಲ್ಲರನ್ನು ತಿರುಗಿಸಿಕೊಳ್ಳುವುದಕ್ಕೆ ಅಲ್ಲ. ನನಗೆ ನಮಸ್ಕಾರ ಮಾಡೋ ಸಲುವಾಗಿ ಅಲ್ಲ. ನನಗೆ ನಮಸ್ಕಾರ ಮಾಡೋದಕ್ಕೆ ಸಲುವಾಗಲ್ಲ. ಆತನಿಗೆ ನಮಸ್ಕಾರ ಮಾಡೋ ಸಲುವಾಗಿ ನಾನು ಬೋಧಿಸ್ತಾ ಇದ್ದೇನೆ. ಆತನಿಗೂ ನಮಸ್ಕಾರ ಸಲ್ಲುವುದಕ್ಕಾಗಿ ಬೋಧಿಸ್ತಾ ಇದೆ. I am turning all of you toward God to give thanks, to praise Him, to worship Him. ದೇವರನ್ನು ಸ್ತುತಿಸಿ ಆರಾಧಿಸಿ ಕೃತಜ್ಞತೆ ಸಲ್ಲಿಸುವಂತೆ ನಿಮ್ಮನ್ನ ದೇವರ ಕಡೆ ತಿರುಗಿಸ್ತಾ ಇದೆ. That is the reason I am anointed, I am staying here. ಆ ಕಾರಣದಿಂದಲೇ ಸಭಾಪಾಲಕರು ಅಭಿಷೇಕಿಸಲ್ಪಟ್ಟಿದ್ದಾರೆ. The same way God anointed Satan and Lucifer as anointed cherub. ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ದೇವರು ಲೂಸಿಫರ್ನು ಅಭಿಷೇಕಿಸಲ್ಪಟ್ಟಿರುವಂತ ಒಂದು ಕೆರೂಬಾಗಿ ಪ್ರಧಾನ ದೂತನಾಗಿ ನೇಮಿಸಿದ್ದಾನೆ. He has a power. ಆತನಿಗೆ ಶಕ್ತಿ ಉಂಟು. What he chose to do, he can do it. ಆತನು ಏನು ಆರಿಸಿಕೊಂಡಿದ್ರು ಕೂಡ ಅದನ್ನು ಮಾಡುವುದಕ್ಕೆ ಆತನಿಗೆ ಶಕ್ತಿ ಉಂಟು. I tell you, I am having a power. I can turn all of you towards me. ಸಭಾಪಾಲಕ ಕೂಡ ಶಕ್ತಿ ಇದೆ ನಿಮ್ಮೆಲ್ಲರನ್ನು ಕೂಡ ತನ್ನ ಕಡೆ ತಿರುಗಿಸಿಕೊಳ್ಳುವುದಕ್ಕೆ. There are many pastors, they turned. ಅನೇಕ ಸಭಾಪಾಲಕರು ಇರ್ತಾರೆ, ಅವ್ರ ಕಡೆ ತಿರುಗಿಸಿಕೊಳ್ತಾರೆ. But I don't turn because I know who is Jesus. ಆದರೆ ನಮ್ಮ ಸಭಾಪಾಲಕರು ನಿಮ್ಮನ್ನು ಆತನ ಕಡೆ ತಿರುಗಿಸಿಕೊಳ್ಳುವುದಿಲ್ಲ, ಕಾರಣ ಆತನಿಗೆ ಗೊತ್ತಿದೆ ಯೇಸು ಯಾರೆಂದು. Because I am born of Him. ಯೇಸು ಕ್ರಿಸ್ತನಿಂದ ಹುಟ್ಟಿದ ಕಾರಣ. He is my father, He is my daddy. ಆತನು ಸಭಾಪಾಲಕರ ತಂದೆ. I want you all to focus my daddy. ಎಲ್ಲರನ್ನೂ ಕೂಡ ನಿಮ್ಮೆಲ್ಲರನ್ನು ಯಾವಾಗಲೂ ತಂದೆಯೊಂದಿಗೆ ಫೋಕಸ್ ಮಾಡುವಂತೆ ನೋಡುತ್ತಾರೆ. Lucifer chosen to do wrong. ಆದರೆ ಇಲ್ಲಿ ಕೆರೂಬನು ತಪ್ಪು ಮಾಡುವುದಕ್ಕೆ ಆರಿಸಿಕೊಂಡನು. He turned everybody towards him. ಆತನ ಕಡೆ ತಿರುಗಿಸಿಕೊಂಡಿದ್ದಾನೆ ಎಲ್ಲರನ್ನು. To worship him. ತನ್ನನ್ನು ಆರಾಧಿಸುವಂತೆ ಮಾಡಿಕೊಂಡಿದ್ದಾನೆ. That's what many are doing, idol worship. ಅದಕ್ಕಾಗಿ ಅನೇಕರು ವಿಗ್ರಹ ಆರಾಧನೆ ಮಾಡ್ತಾರೆ. ಇವತ್ತಿಗೆ ಕೂಡ ಆ ವಿಗ್ರಹವನ್ನು ತೆಗೆದುಹಾಕಕ್ಕೆ ರೆಡಿ ಇಲ್ಲ. ಈ ದಿನ ಕೂಡ ವಿಗ್ರಹ ತೆಗೆದಕ್ಕೆ ಕೆಲವರು ಮನೆಯಲ್ಲಿ ತೆಗೆದು ಹಾಕುವುದಕ್ಕೆ ಸಿದ್ಧವಾಗಿಲ್ಲ. Because Satan chosen wrong thing. ಯಾಕಂದ್ರೆ ಸಾತಾನು ಅಲ್ಲಿ ಆ ಸಮಯದಲ್ಲಿ ತಪ್ಪಾಗಿರುವಂತ ವಿಷಯ ಆರಿಸಿಕೊಂಡಿದ್ದಾನೆ. If you keep idol in your home, ನಿನ್ನ ಮನೆಯಲ್ಲಿ ವಿಗ್ರಹವನ್ನು ಇಟ್ಕೊಂಡಿದ್ರೆ, I tell you, you are worshipping Satan. ನೀವು ವಿಗ್ರಹವನ್ನು ಆರಾಧಿಸಿದಂಗೆ. That is ಸಾತಾನನ್ನು ಆರಿಸಿಕೊಂಡಿದೆ. That is objectionable behavior to God. ಸಾತಾನನ್ನು ನೀನು ಆರಾಧಿಸುವಂತೆ ಆರಿಸಿಕೊಂಡಿದೆ ಅಂತ ಅರ್ಥ. ಅದನ್ನು ದೇವರಿಗೆ ಅಭ್ಯಂತರಕರವಾಗಿರುವಂತ ಪ್ರವರ್ತನೆಯಾಗಿರುತ್ತದೆ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? There shouldn't be any objectionable behavior in our lives. ನಮ್ಮ ಜೀವನದಲ್ಲಿ ಆತನಿಗೆ ಅಭ್ಯಂತರಕರವಾಗಿರುವಂತ ಪ್ರವರ್ತನೆ ಯಾವುದು ಇರಬಾರದು. God said, ದೇವರು ಹೇಳಿದ್ದಾರೆ, you should not make any image. ನೀವು ಯಾವುದೇ ರೂಪವನ್ನು ಮಾಡುಕೋಬಾರದೆಂದು. You should not worship him. ಅದನ್ನು ನೀನು ಆರಾಧಿಸಬಾರದೆಂದು. Even you should not keep. ಯಾವುದರೂ ಕೂಡ ನಿನ್ನಲ್ಲಿ ಇಡ್ಕೋಬಾರದು, ನಿನ್ನ ಮನೆಯಲ್ಲಿ ಇಡ್ಕೋಬಾರದು. Because there is no life in that. ಯಾಕಂದ್ರೆ ಅದರಲ್ಲಿ ಜೀವವಿಲ್ಲ. Amen. Amen. You must worship me alone, God says. ದೇವರು ಹೇಳುವುದೇನೆಂದ್ರೆ ನನ್ನನ್ನು ಮಾತ್ರನೇ ನೀವು ಆರಾಧಿಸಬೇಕೆಂದು. ನಾನು ವರ್ಷಿಪ್ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೇನೆ ಅಷ್ಟೇ. ನಾನೇನು ಆರಾಧನಾ ಪೂಜೆ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೆ. ಸುಮ್ಮನೆ ನೋಡ್ತೀನಿ ಅಷ್ಟೇ, ಹೋಗುವಾಗ ಬರುವಾಗ ನೋಡ್ತೀನಿ ಅವನು ನಿಧಾನ ಇಲ್ಲ ಅಂತ ಹೇಳಿ. ಅವ್ರು ಯಾಕೆ ನೋಡ್ತೀವಿ? ಹೋಗುವಾಗ ಬರುವಾಗ, ಮನೆಗೆ ಹೋದಾಗೆಲ್ಲ ಅವ್ನ ಮುಖ ಯಾಕೆ ನೋಡ್ತೀವಿ ಹೇಳು? ಮನೆಗೆ ಹೋಗಿ ಸೈತಾನ ಅವನ ಮುಖ ಯಾಕೆ ನೋಡೋಕೆ ಹೋಗ್ತೀವಿ? ಮನೆಗೆ ಹೋಗಿದ್ದಾಗೆಲ್ಲ ವಿಗ್ರಹ ಸೈತಾನ ಯಾಕೆ ನೋಡ್ತಿ? ಅವ್ರು ನೋಡಿದಂಗೆಲ್ಲ ಅವನ ಪ್ರಭಾವ ನಿನ್ನ ಮೇಲೆ ಬರುತ್ತದೆ. ನೋಡಿದಾಗೆಲ್ಲ ಕೂಡ ಆತನ ಪ್ರಭಾವ ನಿನ್ನ ಮೇಲೆ ಬೀಳುತ್ತದೆ. Hallelujah. Hallelujah. The same way, if you have a wrong friendship, communicate with them, ಅವನ ಪ್ರಭಾವ, ಸೇಟನ್ ಪ್ರಭಾವ ನಿನ್ನ ಮೇಲೆ ಬೀಳುತ್ತದೆ. ಅದೇ ರೀತಿಯಲ್ಲಿ ನೀನು ಆರಿಸಿಕೊಳ್ಳುವಂಥ ತಪ್ಪಾಗಿರುವಂಥ ಸ್ನೇಹವು ಕೂಡ ಯಾವಾಗಲೂ ಅವ್ರು ನೋಡ್ತಾ ಇರುವಾಗ ಪ್ರತಿದಿನ ಅವರ ಹಿನ್ನೆಲೆಯಲ್ಲಿರುವಂಥ ಆ ಪ್ರಭಾವ ನಿನ್ನ ಮೇಲೆ ಬೀಳ್ತಾನೆ ಇರ್ತದೆ. When you talk to them, their influence will be upon you. ನೀನು ಅವರ ಸಂಗಡ ಮಾತನಾಡುವಾಗೆಲ್ಲ ಅವರ ಪ್ರಭಾವ ನಿನ್ನ ಮೇಲೆ ಬೀಳುತ್ತದೆ. That is objectionable behavior to God. ಅದು ಅಭ್ಯಂತರಕರವಾಗಿರುವಂಥ ಪ್ರವರ್ತನೆ ಆಗಿರುತ್ತದೆ ದೇವರಿಗೆ. I tell you, I decided long back. ಸಭಾಪಾಲಕರು ವರ್ಷಾನುಗಟ್ಟಲೆ ಹಿಂದೆನೇ ತೀರ್ಮಾನ ಮಾಡಿದ್ದಾರೆ. ದೇವರಿಗೆ ಅಭ್ಯಂತರ ಪಡಿಸುವಂಥ
ವಿಷಯಗಳು ನಾನು ಮಾಡೋದಿಲ್ಲ. ದೇವರಿಗೆ ಅಭ್ಯಂತರ ಪಡಿಸುವಂತ ವಿಷಯಗಳನ್ನ ನಾನು ಮಾಡುವುದಿಲ್ಲ ಎಂದು. Hallelujah. Hallelujah. Ask somebody, did you decided that objection of behavior ನಿನ್ನಲ್ಲಿ ಇರಬಾರ್ದಂತ ತೀರ್ಮಾನ ಮಾಡಿದ್ಯಾ ಅಂತ ಕೇಳು. ಅಭ್ಯಂತರಕರವಾಗಿರುವಂಥ ದೇವರಿಗೆ ಅಭ್ಯಂತರಕರವಾಗಿರುವಂಥ ಪ್ರವರ್ತನೆ ನಿನ್ನಲ್ಲಿ ಇರಬಾರ್ದೆಂದು ತೀರ್ಮಾನ ಮಾಡಿಕೊಂಡಿದೆಯಾ? ತೀರ್ಮಾನ ಮಾಡಿಲ್ಲ ಅಂದರೆ ಇವತ್ತು ಮಾಡು. ತೀರ್ಮಾನ ಮಾಡಿಲ್ಲ ಅಂದರೆ ಈಗ ಮಾಡು. Hallelujah. Hallelujah. 17th verse said, 17ನೇ ವಚನ ಹೇಳುತ್ತದೆ, thy heart was lifted up because of thy beauty. ನಿನ್ನ ಸುಂದರತೆಯನ್ನು ನೋಡಿ ನಿನ್ನ ಹೃದಯವು ಗರ್ವಪಟ್ಟಿದೆ. ಸುಂದರತೆ ನೋಡಿ, ಸುಂದರತೆಯನ್ನು ನೋಡಿ, ನಿನ್ನ ಜ್ಞಾನ ನೋಡಿ, ನಿನ್ನ ಜ್ಞಾನ ಸುಂದರತೆ, ಸಂಪತ್ತು ನೋಡಿ, ನಿನ್ನ ಸಂಪತ್ತು ನೋಡಿ, ನಿನ್ನ ವಿಷಯಗಳು, ಲೋಕದ ವಿಷಯಗಳು, ಲೋಕದಲ್ಲಿರುವಂಥ ಎಲ್ಲ ವಿಷಯಗಳು ನೋಡಿಕೊಂಡು Bible says, ಸತ್ಯವೇದ ಹೇಳುತ್ತದೆ, I will cast to that ground. ನಾನು ನೆಲ ಮಟ್ಟಕ್ಕೆ ನಿನ್ನನ್ನು ಬಿಸಾಕುತ್ತೇನೆ. If your pride is, God said, I will cast to the ground. ನೀನು ಗರ್ವ ಪಡುವಂತ ಮನುಷ್ಯನಾಗಿದ್ರೆ ನಿನ್ನನ್ನು ನೆಲದ ಮಟ್ಟಕ್ಕೆ ಏನು ಇಲ್ಲದಂತೆ ಶೂನ್ಯವಾಗಿ ಮಾಡುತ್ತಾನೆ. He may be unbeliever, he may be believer, he may be pastor. ಅವರು ವಿಶ್ವಾಸ ಆಗಿರ್ಬೋದು, ವಿಶ್ವಾಸಿ ಆಗಿರ್ಬೋದು, ಪಾಸ್ಟರ್ ಆಗಿರ್ಬೋದು. ಎಷ್ಟು ದೊಡ್ಡ ಸೇವೆಪ್ಪ, ಸಡನ್ ಸ್ಟಾಪ್. ಎಷ್ಟು ದೊಡ್ಡ ಸೇವಪ್ಪ, ಗರ್ವ ಪಟ್ಟಿದೆಯಾ? ಸಡನ್ ಸ್ಟಾಪ್, ಸಡನ್ ಆಗಿ ಅಕಸ್ಮಾತ್ ಆಗಿ ನಿಲ್ಲಿಸಲ್ಪಡ್ತದೆ. ಆಯ್ತು, ಹೋಯ್ತದು. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Don't be prideful in anything. ಯಾವುದೇ ವಿಷಯಕ್ಕೆ ನೀವು ಗರ್ವ ಪಡಬೇಡ. Bible says, ಸತ್ಯವೇದ ಹೇಳುತ್ತದೆ, Lucifer lifted up his heart because of his beauty. Bible says, I cast him into the ground. ಲೂಸಿಫರ್ ತನ್ನ ಸುಂದರತನ್ನು ನೋಡಿ ಬಹಳಷ್ಟು ಹೆಮ್ಮೆ ಪಟ್ಟಿದ್ದಾನೆ. ದೇವರು ತಾನು ಹೆಚ್ಚಿಸಿಕೊಳ್ಳುವಾಗ ದೇವರು ನೆಲದ ಮಟ್ಟಕ್ಕೆ ಏನು ಇಲ್ಲದೆ ಕೆಳಗೆ ಬೀಳಿಸಿದ್ದಾನೆ. ಅವನು ಬಹಳಷ್ಟು ಸುಂದರನಾಗಿದ್ದನು. God created. ದೇವರು ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. He knows that he was very beautiful. ಸಾತಾನಿಗೆ ಲೂಸಿಫರ್ಗೆ ಗೊತ್ತಾಯಿತು ಅದನ್ನು ಬಹಳ ಸುಂದರನೆಂದು. Amen. Amen. I tell you, there are many men of God, they have seen Lucifer. Now also he was so beautiful. ಅನೇಕರು ದೈವ ಮನುಷ್ಯರು ಈ ಸಾತಾನು ಕೂಡ ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಅವರು ಸಾತಾನ್ ಅಂದ್ರೆ ಬ್ಲಾಕ್ ಡ್ರೆಸ್ ಹಾಕೊಂಡು ಬಂದು ನಿನ್ನ ಮುಂದೆ ನಿಂದ್ರೋದಿಲ್ಲ, ಬ್ಲಾಕ್ ಡ್ರೆಸ್ ಹಾಕೊಂಡು ಬರುವುದಲ್ಲ, ಅವನು ಬಹಳಷ್ಟು ಸುಂದರವಾಗಿರುವುದನ್ನು ನೋಡಿದ್ದಾರೆ. He was so beautiful. ಬಹಳಷ್ಟು ಸುಂದರನಂತ ವಾಕ್ಯ ಹೇಳುತ್ತದೆ. ಸುಂದರವಾಗಿರುವಂತ ವ್ಯಕ್ತಿ ಅವರ ಮುಂದೆ ನಿಂತಿದ್ದು ನೋಡಿದ್ದಾರೆ. ದೈವ ಮನುಷ್ಯರು ಕೆಲವರು ಸುಂದರವಾಗಿರುವಂತ ವ್ಯಕ್ತಿ ಅವರ ಮುಂದೆ ನಿಂತುಕೊಳ್ಳುವುದು ನೋಡಿದ್ದಾರೆ. He knows that he is very beautiful. ಆ ಸಾತಾನಿಗೆ ಗೊತ್ತಿದೆ ಅವನು ಬಹಳಷ್ಟು ಸುಂದರನೆಂದು. Because of that beauty, Bible says he was lifted up. ಆತನು ಕೊಡಲ್ಪಟ್ಟಿರುವಂತ ಸುಂದರತೆ ನೋಡಿ ಹೆಮ್ಮೆ ಪಟ್ಟು ಹಿಂಗ ಮೇಲೆ ಕೆತ್ತುಕೊಂಡಿದ್ದಾನೆ ತನ್ನಂತಾನು. That's what Bible says. Thou was corrupted of thy wisdom. ನಿನ್ನ ಜ್ಞಾನದಿಂದ ನಿನ್ನನ್ನು ನೀನು ಕಲುಷಿತ ಮಾಡಿಕೊಂಡಿದೆ ಅಂತ ವಾಕ್ಯ ಹೇಳುತ್ತದೆ. Bible says because of thy wisdom, because of thy brightness. ನಿನಗಿರುವಂತ ಪ್ರಕಾಶಮಾನವಾಗಿರುವಂತ ಬೆಳಕಕ್ಕೆ ನಿನಗೆ ಕೊಡಲ್ಪಟ್ಟಿರುವಂತ ಜ್ಞಾನಕ್ಕೆ ನೀನು ಅತಿಶಯ ಪಟ್ಟಿದೆ, ಗರ್ವ ಪಟ್ಟಿದೆ. I tell you, you can be corrupted in your wisdom. ನೀವು ನಿಮ್ಮ ಜ್ಞಾನವನ್ನು ಕಲುಷಿತ ಪಡಿಸಿಕೊಳ್ಳಬೇಡ್ರಿ. You can be corrupted in your wisdom. ನಿಮ್ಮ ಜ್ಞಾನಕ್ಕೂ ನಿಮ್ಗಿರುವಂತ ವಿಷಯಗಳಲ್ಲಿ ಅದನ್ನು ನೀನು ಕಲುಷಿತ ಮಾಡಿಕೊಳ್ಳುವಂತ ವಿಷಯಗಳು ಬರಬಹುದು. ಅದಕ್ಕಾಗಿ ಕರಪ್ಟ್ ಮಾಡ್ಕೋಬೇಡ್ರಿ. When you corrupted that wisdom, ನೀನು ದೇವರು ಕೊಟ್ಟಿರುವಂತ ಜ್ಞಾನವನ್ನು ಕಲುಷಿತ ಮಾಡಿಕೊಂಡಿದ್ರೆ that wisdom become objectionable to God. ಆ ಜ್ಞಾನವೇ ನಿನಗೆ ದೇವರನ್ನು ಆಟಂಕ ಪಡಿಸುವಂತ ಅಭ್ಯಂತರಕರವಾಗಿರುವಂತ ಪ್ರವರ್ತನೆಯಾಗಿ ಮಾರ್ಪಡಲ್ಪಡುತ್ತದೆ ನಿನ್ನಲ್ಲಿ. You are a Christian. ನೀನು ಕ್ರೈಸ್ತವನು. Always you must say Christ is my wisdom. ಯಾವಾಗಲೂ ನೀನು ಕ್ರಿಸ್ತನೇ ನನ್ನ ಜ್ಞಾನವೆಂದು ಹೇಳಬೇಕು. That means ಅದರ ಅರ್ಥ you are glorifying Christ. ನೀನು ಕ್ರಿಸ್ತನ ಮಹಿಮೆಪಡಿಸ್ತಾ ಇದೆ. Hallelujah. Hallelujah. ಅದು ನಿನ್ನ ಜ್ಞಾನ ಅಲ್ಲ, ಕ್ರಿಸ್ತನ ಜ್ಞಾನ ಅಂತ ಮಹಿಮೆ ಪಡಿಸುತ್ತಾ ನೀನು ಇದೆ. ಯಾವಾಗಲೂ ಇದು ದೇವರ ಕ್ರಿಸ್ತನ ಜ್ಞಾನ ನಂದಲ್ಲ ಅಂತ ದೇವರನ್ನು ಮಹಿಮೆಪಡಿಸಬೇಕು. That's what Paul came to know the truth. When I say Christ is my wisdom, he will be glorified. ಅವಾಗ ಪೌಲನು ತಾನು ಸತ್ಯವನ್ನು ತಿಳಿದುಕೊಂಡಿದ್ದಾನೆ. ಆತನು ಕೊಡಲ್ಪಟ್ಟಿರುವಂತ ಜ್ಞಾನವು ಕ್ರಿಸ್ತನೇ ನನ್ನ ಜ್ಞಾನವಂತ ಪ್ರಕಟಿಸಿದ್ದಾನೆ. Amen. Amen. If any beautiful person come here, if he says Christ is my beauty, means Christ will be glorified. ಒಂದು ವೇಳೆ ಸುಂದರವಾಗಿರುವಂತ ವ್ಯಕ್ತಿ ಬಂದು ದೇವರು ಕ್ರಿಸ್ತನೇ ನನಗೆ ಈ ಸುಂದರತೆ ಅಂತ ಹೇಳುವಾಗ ಆ ದೇವರ ಮಹಿಮೆ ಹೊಂದುತ್ತಾನೆ, ದೇವರೇ ಉಂಟು ಮಾಡಿದೆಂದು. ನಾನೇ ಸುಂದರಿಯಾಗಿ ಉಂಟು ಮಾಡಲ್ಪಟ್ಟಿದ್ದೀರಿ ಅಂತ ಹೇಳಿದ್ರೆ you will be cast to the ground. ನೀನು ನಾನೇಪ್ಪ ನನ್ನಂತ ಬ್ಯೂಟಿ ಇಲ್ಲ ಅಂದರೆ ಕೆಳಗೆ. One lady was very so beautiful. ಒಬ್ಬ ಹೆಂಗಸು ಬಹಳಷ್ಟು ಸುಂದರವಾಗಿತ್ತು. She got married. ಆಕೆಗೆ ಮದುವೆ ಆಯಿತು. After married, ಮದುವೆ ಆದ ನಂತರ husband saying you are so beautiful. ಅದು ಗಂಡ ಹೇಳ್ತಾ ಇದ್ದು ನೀವು ಬಹಳಷ್ಟು ಸುಂದರವಾಗಿದೆ ಎಂದು.
ನೀನು ಇಷ್ಟು ಬ್ಯೂಟಿ ಇದ್ರೆ ಮತ್ತೆ ಯಾರನ್ನ ಗಂಡು ಮಕ್ಳು ಬಂದ್ಬಿಟ್ರೆ ಹೆಂಗ? ನೀನು ಭಾಳಷ್ಟು ಬ್ಯೂಟಿ ಇದೆಯಲ್ಲ, ಯಾರನ್ನ ಗಂಡು ಮಕ್ಕಳು ಬಂದ್ರೆ ಹೆಂಗ? ಅದಕ್ಕಾಗಿ ಸಿಗರೇಟ್ ತೆಗೆದುಕೊಂಡು ಸುಟ್ಟು ಸುಟ್ಟು ಮುಖ ಎಲ್ಲ ವಿಕಾರ ಮಾಡಿದ್ದಾನೆ. ಅವನು ಸಿಗರೇಟ್ದಿಂದ ಸುಟ್ಟು ವಿಕಾರವಾಗಿ ಮಾಡಿದ್ದಾನೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Don't be pride in your beauty. ನಿನ್ನ ಅಂದ ಚಂದದಲ್ಲಿ ನೀನು ಗರ್ವ ಪಡಬೇಡ. When you say that beauty is from God, that will be forever. ನೀನು ದೇವರಿಂದ ಬಂದಿರುವಂತ ಸುಂದರತನವಾಗ ಅದು ನಿನಗೆ ಯಾವಾಗಲೂ ಇರುತ್ತದೆ. Hallelujah. Hallelujah. When you say that my strength is Lord, means that strength remains. ದೇವರು ನನ್ನ ಬಲವು ಕ್ರಿಸ್ತನೇ ಅಂತ ಹೇಳುವಾಗ ಆ ಬಲವು ನಿನಗಿರುತ್ತದೆ. ದಿನಾಲಿ ನಾನು ಇಷ್ಟು ಎಕ್ಸರ್ಸೈಸ್ ಮಾಡಿದಿರಪ್ಪ, ದಿನಾಲು ಎವ್ರಿ ಡೇ ಐ ಆಮ್ ಡೂಯಿಂಗ್ ಎಕ್ಸರ್ಸೈಸ್. ಅದಕ್ಕಾಗಿ ನನ್ನ ಕಂಡಗಳು ಇಷ್ಟು ದಪ್ಪ ದಪ್ಪ ಕಾಣಿಸ್ತದೆ, ಇಷ್ಟು ವೆಯ್ಟ್ ಎತ್ತಕ್ಕಾಗ್ತದೆ. ಅದಕ್ಕಾಗಿ ನಾನು ಇಷ್ಟು. That is foolishness. ಅದು ಮೂರ್ಖತನ. Hallelujah. Hallelujah. Bible says our strength is the Lord. ಸತ್ಯವೇದ ಹೇಳುತ್ತದೆ ನಮ್ಮ ಬಲವು ಕ್ರಿಸ್ತನದು. When the angel of the Lord appeared to Ezekiel, ಪ್ರವಾದಿಗೆ ದೇವದೂತನು ಪ್ರತ್ಯಕ್ಷವಾಗಿರುವಾಗ he fallen to the ground. ಆತನು ಕೆಳಗೆ ಬಿದ್ದು ಬಿಟ್ಟನು. When angel touched, he got up. ಮತ್ತೆ ದೇವದೂತ ಮುಟ್ಟಿದ ಕೂಡಲೇ ಎದ್ದಿದ್ದಾನೆ. That strength is from God. ಆ ಒಂದು ಬಲವು ದೇವರಿಂದ ಬಂದಿರುವಂತದ್ದು. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? ನೀನು ಮಟನ್ ಬೀಫ್ ತಿನ್ನೋದ್ರಿಂದ ಬಲ ಬಂದಿಲ್ಲ. ಮಟನ್ ಬೀಫ್ ದಿಂದಲ್ಲ. ನೀನು ಬಲವಾಗಿದೆ ಅಂದ್ರೆ ತಿನ್ನಲ್ಲ, ನಾನು ಬೀಫೇ ತಿನ್ನೋದಪ್ಪ, ಅದಕ್ಕಾಗಿ ನಾನು ಇಷ್ಟು ಸ್ಟ್ರಾಂಗ್ ಇದ್ದೀವಿ. ಅರೆ ನಿನ್ನ ಬೀಫ್ ಅಲ್ಲ, ಕ್ರಿಸ್ತನು ನಿನ್ನ ಬಲ. ಕ್ರಿಸ್ತನೇ ನಿನ್ನ ಬಲವಾಗಿದ್ದಾನೆ. Hallelujah. Hallelujah. If you don't want to corrupt your wisdom, I tell you, say always Christ is my strength, Christ is my wisdom. ಯಾವಾಗಲೂ ನಿನಗೆ ಏನೇನು ಕೊಟ್ಟಿದ್ದಾರೋ ವಿಸ್ಡಮ್, ಜ್ಞಾನವು, ತಿಳಿವಿ, ಬಲವು ಎಲ್ಲ ಕ್ರಿಸ್ತಂದೇ ಅಂತ ನೀನು ಹೇಳಬೇಕು. Christ is my job, Christ is my money. ಕ್ರಿಸ್ತನೇ ನನ್ನ ಹಣವಾಗಿದ್ದಾನೆ, ಕ್ರಿಸ್ತನೇ ನನ್ನ ವ್ಯಾಪಾರ, ಎಲ್ಲ Christ is my family. ಕ್ರಿಸ್ತನೇ ನನ್ನ ಕುಟುಂಬವು, ಕ್ರಿಸ್ತನೇ ನನ್ನ ಕೆಲಸ. Hallelujah. Hallelujah. So when you are saying that, you are glorifying God. ನೀನು ಹಾಗೆ ಹೇಳುವಾಗ ದೇವರನ್ನು ಮಹಿಮೆಪಡಿಸಿದಂಗ. I tell you, because of thy wisdom is not trustworthy, so God will take away that wisdom. ಈ ಜ್ಞಾನವು, ಇಂಥ ಕಲುಷಿತಪಡಿಸಲ್ಪಟ್ಟಿರುವಂಥ ಜ್ಞಾನವು ಅದು ಯೋಗ್ಯವಾಗದ್ದಲ್ಲ, ಅದಕ್ಕಾಗಿ ದೇವರು ತೆಗೆದು ಬಿಡ್ತಾನೆ. When something objectionable behavior found in you, ನಿನ್ನಲ್ಲಿ ಯಾವುದೇ ಅಭ್ಯಂತರಕರವಾಗಿರುವಂಥ ಪ್ರವರ್ತನೆ ದೇವರು ಕಂಡಿಡಿದ್ರೆ, that is not trustworthy to God. ಅದು ದೇವರಿಗೆ ಅದು ಯೋಗ್ಯವಾಗಿ ಅನಿಸುವುದಿಲ್ಲ. I tell you, nobody should take that such type of people counsel also. ಆ ಸಮಯದಲ್ಲಿ ನೀನು ಕೊಡುವಂತ ಸಲಹೆಗಳನ್ನು, ಕೆಟ್ಟ ಸಲಹೆಗಳನ್ನು ಯಾರು ತೆಗೆದುಕೊಳ್ಳಬಾರದು ಅಂತ ಹೇಳ್ತಾರೆ ವಾಕ್ಯದಲ್ಲಿ. Hallelujah. Hallelujah. Your counsel should not be followed anybody, and others should be careful about when they are listening to you. ಒಂದು ವೇಳೆ ಕಲುಷಿತಪಟ್ಟಿರುವಂತ ಜ್ಞಾನವು ನಿನಗಿದ್ದು ಅಂಗಡಿನ ಏನನ್ನ ಹೇಳ್ತಾ ಇದ್ರೆ ಕೆಲವರು ಬಹಳ ಜಾಗೃತಿಯಾಗಿರಬೇಕು, ಸರಿಯಾಗಿ ಇಲ್ಲದೇ ಇರುವಂತ ಜ್ಞಾನವನ್ನು ಪಡೆದುಕೊಳ್ಳಲಾರದಂತೆ. If your behavior objectionable, I tell you, you are going to mislead many. ನಿನಗೆ ಅಭ್ಯಂತರಕರವಾಗಿರುವಂತ ಪ್ರವರ್ತನ ದೇವರಕ್ಕಾಗಿ ನಿನಗಿದ್ರೆ ನೀನು ಅನೇಕರನ್ನು ತಪ್ಪು ಮಾರ್ಗದಲ್ಲಿ ನಡೆಸ್ತೀಯಾ. ನೀನು ತಪ್ಪು mislead yourself, you mislead others also. ನಿನ್ನ ನೀನು ತಪ್ಪಾಗಿ ನಡೆಸ್ಕೊಳ್ತೀ, ಇತರರನ್ನು ಕೂಡ ತಪ್ಪಾಗಿ ನಡೆಸ್ತೀ. I tell you, Satan tells something that seems to be true. ಸಾತಾನು ಕೆಲವು ವಿಷಯಗಳನ್ನು ಇವು ಸತ್ಯ, ಇದೇ ನಿಜ ಅಂತ ಹೇಳ್ತಾನೆ ಹೇಳುವುದಕ್ಕೆ. That's what he told to Eve. ಹವ್ವಳಕ್ಕೆ ಅದೇ ಹೇಳಿದ್ದಾನೆ, ಇದು ಸತ್ಯ ಅನ್ನುವಂಗ ಮಾತಾಡಿದ್ದಾನೆ. ಈ ಹಣ್ಣು ತಿಂದರೆ ಸತ್ತೋಗ್ತಾನೆ ಅಂತ ಹೇಳಿದ್ದಾನೆ ದೇವರು. ಈ ಹಣ್ಣು ತಿಂದರೆ ಸತ್ತೋಗ್ತಾನ ಅಂತ ಹೇಳಿದಾನ. ನೀನು ಸಾಯೋದಿಲ್ಲ, ನೀನು ಯು ಡೋಂಟ್ ಡೈ. He will speak in such a way what he says truth. ಅವನು ಸತ್ಯ ಅನ್ನುವಂತ ಹೇಳುವಂತೆ ಮಾತನಾಡ್ತಾನೆ, ಹೇಳ್ತಾನೆ ವಿಷಯಗಳನ್ನು. ಅದಕ್ಕಾಗಿ ಸಾತಾನ ಅಷ್ಟು ಕನ್ವಿನ್ಸ್ ಮಾಡ್ತಾನೆ, ಆಕೆ ತಿಂದು ಬಿಟ್ಟಿದ್ದಾಳೆ. ಅವಳನ್ನು ಅಷ್ಟು ಒಪ್ಪಿಸಿದಾಗ ಸಾತಾನು ಅವಳ ಹಣ್ಣು ತಿಂದು ಬಿಡ್ತಾನೆ. Even I tell you, Satan quote the scriptures also. ಸಾತಾನು ದೇವರ ವಾಕ್ಯಗಳನ್ನು ಕೂಡ ರೆಫರೆನ್ಸ್ ಕೂಡ ಹೇಳಿ ನಿನಗೆ ತೋರಿಸ್ತಾನೆ. Something he will twist and added to that. ಅದಕ್ಕೆ ಸತ್ಯವಾಕ್ಯವನ್ನು ಸರಿಯಾಗಿ ಹಂಗೆ ಖಚಿತವಾಗಿಲ್ಲದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ತಿರುಗಿಸ್ತಾನೆ. Some people very talented, they misapply the quoting the scriptures. ಕೆಲವರು ಬಹಳ ತಲಾಂತಗಳಿಂದ ಇರ್ತಾರೆ ಜನರು, ಅವ್ರ ವಾಕ್ಯಗಳನ್ನು ತಪ್ಪಾಗಿ ಅವರು ಸ್ವಂತವಾಗಿ ಅವ್ರಿಗೆ ಹೆಂಗ ಅನಿಸ್ತದ ಹಂಗ ಮಾಡ್ಕೊಂತಾರೆ. Because their wisdom is corrupted. ಅವರ ಜ್ಞಾನವು ಕಲುಷಿತ ಮಾಡಲ್ಪಟ್ಟಿದ್ದ ಕಾರಣ ತಮ್ಮ ಸ್ವಂತಕ್ಕಾಗಿ ಮಾರ್ಪಡಿಸ್ತಾರೆ. Don't corrupt your wisdom. ನಿಮ್ಮ ಜ್ಞಾನವನ್ನು ಕಲುಷಿತಪಡಿಸಿಕೊಳ್ಳಬೇಡ್ರಿ. What God has given, don't corrupt your wisdom. ದೇವರು ನಿನಗೆ ಕೊಟ್ಟಿರುವಂತಹ ಜ್ಞಾನವನ್ನು ನೀವು ಕಲುಷಿತಪಡಿಸಿಕೊಳ್ಳಬಾರದು.
Otherwise, you will be destroyed like Satan. ಇಲ್ಲದಿದ್ರೆ ನೀನು ಸಾತಾನ ಹಾಗೆ ನೀನು ಕೂಡ ನಾಶವಾಗುತ್ತಿ. Corrupted wisdom is not trustworthy to God. ದೇವರಿಗೆ ಕಲುಷಿತವಾಗಿರುವಂತ ಜ್ಞಾನವು ದೇವರಿಗೆ ಅದು ಯೋಗ್ಯವಾಗಿ ಅನಿಸುವುದಿಲ್ಲ. Jesus increased in wisdom. ಯೇಸು ಈ ಲೋಕಕ್ಕೆ ಬಂದಿರುವಾಗ ಜ್ಞಾನದಲ್ಲಿ ಬೆಳೆದಿದ್ದಾರೆ. You too also can increase. ನೀವು ಕೂಡ ಜ್ಞಾನದಲ್ಲಿ ಬೆಳೆಯಬಹುದು. By walking in truth. ಸತ್ಯದಲ್ಲಿ ನೀವು ನಡೆಯುತ್ತಾ, By studying and meditating the word of God. ದೇವರ ವಾಕ್ಯವನ್ನು ಅಧ್ಯಯನ ಮಾಡುತ್ತಾ ಧ್ಯಾನ ಮಾಡುತ್ತಾ You can increase wisdom in your life. ನಿನ್ನ ಜೀವನದಲ್ಲಿ ಹೆಚ್ಚು ಮಾಡಿಕೊಳ್ಳಬಹುದು ದೇವರ ಜ್ಞಾನವನ್ನು. I tell you, when wisdom of God increase in you, glory of God also will be increased. ದೇವರ ಜ್ಞಾನವು ನಿನ್ನಲ್ಲಿ ಹೆಚ್ಚಾಗುವಾಗ ದೇವರ ಮಹಿಮೆ ಕೂಡ ನಿನ್ನಲ್ಲಿ ಹೆಚ್ಚಾಗುತ್ತದೆ. Hallelujah. Hallelujah. When you are born again, you have certain amount of glory. ನೀನು ತಿರುಗಿ ಜನ್ಮಿಸಿರುವಾಗ ದೇವರ ಮಹಿಮೆ ಸ್ವಲ್ಪ ಮಟ್ಟಕ್ಕೂ ಒಂದು ಅಲಿತಿ ಮೇರೆಗೆ ನಿನಗಿರುತ್ತದೆ. That glory in your life must be increased. ನಿನ್ನ ಜೀವನದಲ್ಲಿ ದೇವರಿಟ್ಟಿರುವಂತಹ ಮಹಿಮೆ ಹೆಚ್ಚಾಗಬೇಕು. When you got saved, you have some wisdom. ನೀನು ದೇವರ ರಕ್ಷಣೆ ಹೊಂದಿರುವಾಗ ನಿನಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾರೆ. That should be increased. ಆ ಜ್ಞಾನವನ್ನು ನೀನು ಹೆಚ್ಚು ಮಾಡ್ಕೋಬೇಕು. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀನಿ. Corinthians 15:41, 1 Corinthians. ಮೊದಲನೇ ಕೊರಿಂಥಿ 15:42 ಹೇಳುತ್ತದೆ, There is a glory of the sun. ಸೂರ್ಯನ ಮಹಿಮೆ ಇದೆ And there is another glory of the moon. ಮತ್ತೆ ಚಂದ್ರನಿಗೆ ಇನ್ನೊಂದು ಮಹಿಮೆ ಇದೆ, ಬೇರೆ ಮಹಿಮೆ. Another glory is the stars. ನಕ್ಷತ್ರಗಳಿಗೆ ಇನ್ನು ಬೇರೆ ಇತರ ಮಹಿಮೆ ಇದೆ. Amen. ಬೇರೆ ಮಹಿಮೆ ಇದೆ. Malachi 4:2 says, ಮಲಾಕಿ 4:2 ಹೇಳುತ್ತದೆ, Jesus called the son of righteousness. ಯೇಸುವನ್ನು ನೀತಿ ಸೂರ್ಯನೆಂದು ಕರೆಯಲ್ಪಟ್ಟಿದ್ದಾರೆ. Amen. ಆಮೆನ್. He is the sun glory. ಆತನು ಸೂರ್ಯನ ಹಾಗೆ ಇರುವಂತ ಅಂತ ಮಹಿಮೆಗೆ ಹೋಲಿಕೆ ಮಾಡಿದ್ದಾರೆ. Bible calls us stars. ಸತ್ಯವೇದವು ನಮ್ಮನ್ನು ನಕ್ಷತ್ರಗಳಂತ ಕರೆಯುತ್ತದೆ. Stars are different in glory. ನಕ್ಷತ್ರಗಳು ಒಂದು ನಕ್ಷತ್ರಕ್ಕೆ ಇನ್ನೊಂದು ನಕ್ಷತ್ರಕ್ಕೆ ಮಹಿಮೆಯಲ್ಲಿ ವ್ಯತ್ಯಾಸ ಇರುತ್ತದೆ. One star to another star, there is a different glory. ಒಂದು ನಕ್ಷತ್ರಕ್ಕೆ ಇನ್ನೊಂದು ನಕ್ಷತ್ರಕ್ಕೆ ಮಹಿಮೆ ಬೇರೆ ಬೇರೆ ಇರುತ್ತದೆ. That's what in same verse what I said, 1 Corinthians 15:41, there is a difference between one star to another. ಮೊದಲನೇ ಕೊರಿಂಥಿ 15:41 ಅದೇ ಹೇಳ್ತಾ ಇದ್ದಾರೆ, ಒಂದು ನಕ್ಷತ್ರಕ್ಕೆ ಇನ್ನೊಂದು ನಕ್ಷತ್ರಕ್ಕೆ ಮಹಿಮೆಯಲ್ಲಿ ವ್ಯತ್ಯಾಸವಿರುತ್ತದೆ. That means all are not equal. ಅದನ್ನ ಅರ್ಥ ಎಲ್ಲ ನಕ್ಷತ್ರಗಳು ಒಂದೇ ಅಲ್ಲ, ಎಲ್ಲ ವಿಶ್ವಾಸಿಗಳು ಎಲ್ಲರೂ ಒಂದೇ ಅಲ್ಲ, ಸಮಾನವಲ್ಲ. ಸ್ವಲ್ಪ ನಕ್ಷತ್ರ ಸ್ವಲ್ಪ ಬೆಳಕು ಕೊಡ್ತದೆ, ಇನ್ನೊಂದು ನಕ್ಷತ್ರ ಸ್ವಲ್ಪ ಬೆಳಕು ಹೆಚ್ಚು ಕೊಡ್ತದೆ. ಕೆಲವು ನಕ್ಷತ್ರಕ್ಕೆ ಸ್ವಲ್ಪ ಬೆಳಕು ಬರ್ತದೆ, ಇನ್ನೊಂದು ನಕ್ಷತ್ರ ಇನ್ನೂ ಸ್ವಲ್ಪ ಪ್ರಕಾಶಮಾನವಾಗಿರ್ತದೆ. As you are increasing word of God in your life, ನಿನ್ನ ಜೀವನದಲ್ಲಿ ದೇವರ ವಾಕ್ಯವನ್ನು ಹೆಚ್ಚೆಚ್ಚು ಮಾಡಿಕೊಳ್ಳುವಾಗ your wisdom increased, your glory will be increased. ನಿನ್ನ ಜ್ಞಾನವು ಹೆಚ್ಚಾಗುತ್ತದೆ, ಅವಾಗ ನಿನ್ನ ಮಹಿಮೆ ಕೂಡ ಹೆಚ್ಚಾಗುತ್ತದೆ. ನಿನ್ನಲ್ಲಿ You will be blessed, others will be blessed. ನೀನು ಆಸ್ತಿಸಲ್ಪಡ್ತೀವಿ, ನಿನ್ನಿಂದ ಇತರರು ಕೂಡ ಆಸ್ತಿಸಲ್ಪಡ್ತಾರೆ. You have to decide yourself. ನೀನೇ ಅದನ್ನು ತೀರ್ಮಾನ I must ಮಾಡಬೇಕು. grow spiritually. ನಾನು ಆತ್ಮೀಯವಾಗಿ ಬೆಳೆಯುತ್ತೇನೆ ಅಂತ ನೀನು ತೀರ್ಮಾನ ಮಾಡ್ಕೋಬೇಕು. Hallelujah. ಹಲ್ಲೆಲೂಯಾ. Don't look the person who fallen. ಯಾರು ಕೆಳಗೆ ಬಿದ್ದಿದ್ದಾರೋ ಅವ್ರನ್ನ ನೋಡಬೇಡ. Don't look the person who disobeyed. ಯಾರು ಅವಿಧೇಯತೆ ತೋರಿಸಿದಾರೋ ಆ ವ್ಯಕ್ತಿಗಳನ್ನ ನೋಡಬೇಡ. ನೀನು Look to the person who is following Jesus. ಯೇಸುವನ್ನು ಹಿಂಬಾಲಿಸುವಂತ ಆ ವ್ಯಕ್ತಿಯನ್ನು ನೀನು ಹಿಡ್ಕೋ. Look to the person, those who are speaking truth. ಸತ್ಯದಲ್ಲಿ ಯಾರು ನಡೀತಾ ಇದ್ದಾರೋ ಅವ್ರನ್ನ ಮಾದರಿಯಾಗಿ Look ಹಿಡ್ಕೋ. to the person who honor Jesus. ಯೇಸುವನ್ನು ಘನಪಡಿಸುವವ್ರನ್ನ ನೋಡ್ಕೋ. Who respect Jesus. ಯೇಸುವನ್ನು ಗೌರವಿಸುವವ್ರನ್ನ ನೋಡು. You follow him. ಅವ್ರನ್ನ ಹಿಂಬಾಲಿಸು. Hallelujah. ಹಲ್ಲೆಲೂಯಾ. Don't say that. ಎಲ್ಲರೂ ಹಂಗೆ ಇದ್ದಾರೆ, ಯಾರು ಕರೆಕ್ಟ್ ಇದ್ದಾರೆ ಅಂತ ಹೇಳ್ಬೇಕು ಹೋಗ್ಬೇಡ. ಎಲ್ಲರೂ ಹಂಗೆ ಇದ್ದಾರೆ ಬಿಡು, ಯಾರು ಕರೆಕ್ಟ್ ಇದ್ದಾರೆ ಅಂತ ಹೇಳಿ. There are some people, ಕೆಲವು ಜನರಿದ್ದಾರೆ, they decided to live for Jesus. ಯೇಸುವಿಗಾಗಿ ಜೀವಿಸಬೇಕನ್ನುವಂಥವ್ರಿದ್ದಾರೆ. You chose them. ನೀವು ಅಂಥವ್ರನ್ನ ಆರಿಸ್ಕೊಳ್ರಿ. Amen. ಆಮೆನ್. Then you will come up. ನೀವು ಕೂಡ ಮೇಲೆಗೆ ಬರ್ತೀರಿ. Are you want to be come up? ನೀವು ಮೇಲೆಗೆ ಬರುವುದಕ್ಕೆ ಇಷ್ಟಪಡ್ತಾ Are ಇದ್ದೀರಾ? you want to increase your glory? ನಿನ್ನ ಮಹಿಮೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕಂತಿದ್ದೀರಾ? ಎಸ್. Decide to increase God's ನಿನ್ನೆ glory. ಮಾಡ್ರಿ, ದೇವರ ವಾಕ್ಯವು ನನ್ನಲ್ಲಿ ಹೆಚ್ಚು ಮಾಡಿಕೊಳ್ಳಬೇಕು. Our life shouldn't be wasted. ನನ್ನ ಜೀವನ ವ್ಯರ್ಥವಾಗಬಾರ್ದೆಂದು. Because this life is only once. ಒಂದೇ ಸತಿ ಈ ಜೀವನ ಬರೋದು ಭೂಮಿ ಮೇಲೆ. Increase your capacity ನಿನ್ನ ಸಾಮರ್ಥ್ಯವನ್ನು ನೀವು ಹೆಚ್ಚು ಮಾಡ್ಕೋ. to do godly things. ದೇವರ ವಿಷಯಗಳನ್ನು ಮಾಡೋದಕ್ಕೆ ಹೆಚ್ಚು ಮಾಡ್ಕೋ. In things of God, increase your capacity. ದೇವರ ವಿಷಯಗಳು ನಿನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತದೆ. To listen God's word. ದೇವರ ವಾಕ್ಯವನ್ನು ಕೇಳುವುದಕ್ಕೆ, By speaking in tongues. ಅನ್ಯ ಭಾಷೆಯಲ್ಲಿ ಮಾತನಾಡುವುದಕ್ಕೆ, Studying and meditating God's word. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಓದಿ ಅಧ್ಯಯನ ಮಾಡುವಂತೆ. Don't say I'm tired. ನಾನು ದನಿದು ಹೋಗಿದೆ ಅಂತ ಹೇಳ್ಬೇಡ. ದನಿದು ಹೋಗಿದವರನ್ನು ದೇವರು ಉಪಯೋಗ ಮಾಡೋದಿಲ್ಲ. ಯಾರು ದನಿದು ಹೋಗುತ್ತಾರೋ ಅವ್ರನ್ನ ಉಪಯೋಗ ಮಾಡೋದಿಲ್ಲ. Don't say that.
if you say, I don't have time, God don't use you. ನನಗೂ ಟೈಮ್ ಇಲ್ಲ, ಸಮಯ ಇಲ್ಲ ಅಂದಾಗ ದೇವರು ಉಪಯೋಗಿಸುವುದಿಲ್ಲ. You must be always available. ಯಾವಾಗಲೂ ಕೂಡ ನೀನು ಆತನಿಗೆ ಅವೈಲಬಲ್ ಆಗಿ ಇರಬೇಕು. ನೀನು ಆರಾಮಾಗಿರುವಾಗ ಆತ ಬಂದು ಮಾತಾಡಿದ್ರೆ ಅವಾಗ ನಾನು ಒಬೇ ಮಾಡ್ತೀನಿ ಅಂತ ಹೇಳಿದರೆ ಅದು ದೇವರು ಬರೋದಿಲ್ಲ. ಹಲ್ಲೆಲೂಯಾ. ಆತನು ಬಂದಾಗ ನೀನು ಯಾವ ಪರಿಸ್ಥಿತಿಯಲ್ಲಿ ಕೂಡ ಹಿಯರ್ ಐ ಆಮ್ ಅಂತ ಹೇಳಬೇಕು. ಆತನು ಬಂದಾಗ ನಿನ್ನನ್ನು ಭೇಟಿ ಮಾಡುವಾಗ ಯಾವ ಪರಿಸ್ಥಿತಿಯಲ್ಲಿ ಕೂಡ ನಾನು ಇಲ್ಲಿದ್ದೀನಪ್ಪ ಅನ್ನೋ ಹೇಳಬೇಕು. When God visited Moses, ಮೋಶೆಯನ್ನು ದೇವರು ದರ್ಶಿಸಿರುವಾಗ immediately said, here I am, Lord. ಆತನು ಹೇಳಿದ ನಾನು ಇಲ್ಲಿದ್ದೀನಪ್ಪ ಅಂತ. Amen. ಆಮೆನ್. You must be ready in his time, not your time. ಆತನ ಸಮಯದಲ್ಲಿ ನೀನು ಸಿದ್ಧವಾಗಿರಬೇಕು, ನಿನ್ನ ಸಮಯದಲ್ಲಿ ಆತನ ಸಿದ್ಧವಾಗೋದಲ್ಲ. ದಿವಸ ಎಲ್ಲ ಭಾಳ ಇವತ್ತು ಕೆಲಸ ಭಾಳ ಇತ್ತಪ್ಪ, ಅದಕ್ಕಾಗಿ ಇವತ್ತು ಬೇಡ ಪ್ರಾರ್ಥನೆ ಮಾಡೋದಂದರೆ ಫಿನಿಶ್ಡ್. ಯು ವಿಲ್ ಗೋ ಆಫ್. Be ready all the time for Jesus. ಯೇಸುವಿಗಾಗಿ ಎಲ್ಲ ಸಮಯಗಳಲ್ಲಿ ಸಿದ್ಧನಾಗಿರು. Because he is a true. ಯಾಕಂದ್ರೆ ಆತನೇ ಸತ್ಯವು. He is the only one. ಆತನೇ ಸತ್ಯವಾಗಿರುವಂತ who lift you. ನಿನ್ನನ್ನು ಮೇಲೆ ಕೆತ್ತುವ ಆತನೇ. ಆಮೆನ್. He is only the God of heaven and earth. ಆತನೇ ಭೂಪರಲೋಕಕ್ಕೆ ಕರ್ತನು. Live for him. ಆತನಕ್ಕಾಗಿ ಜೀವಿಸು. Amen. ಆಮೆನ್.